ಸಾಲ್ಮೋನ್ ಅನ್ನುವಂಥ ಒಂದು ಮೀನಿನ ಜಾತಿ ಇದೆ ಗೊತ್ತಾ? ಸಾಲ್ಮೋನ್ ಅಂತ, ಸೊಲಮೋನ್ ಅಲ್ಲ, ಸಾಲ್ಮನ್ ಅಂತ. सालमन कह के ಸಾಲ್ಮನ್ ಫಿಶ್, ಸಾಲ್ಮನ್ ಅಂತ ಒಂದು ಮೀನಿನ ಜಾತಿ ಇದೆ. एक मछली का जाति है. ನಮ್ಮಲ್ಲಿ ಕಾಣೋದಿಲ್ಲ ಅದು ಹೆಚ್ಚಾಗಿ. वो यहाँ पर बहुत ज्यादा दिखाई नहीं पड़ता. ಪಾಶ್ಚಾತ್ಯ ಮತ್ತು ಯುರೋಪ್ ದೇಶದಲ್ಲಿ ಕಂಡು ಬರ್ತದೆ. लेकिन यूरोप देश में वो बहुत नजर आता है. ಹಬ್ಬ ಅಂದ್ರೆ ಇಷ್ಟು ಬೆಳೀತದೆ. वो ज्यादा कम इतना बढ़ता है. ಸಾಲ್ಮೋನ್ ಅಂತ. उसका सलमोन कह के ಸಾಲ್ಮನ್ ಫಿಶ್ ಅಂತ ಹೇಳ್ತೀವಿ ಅದಕ್ಕೆ. सालमन फिश कह के उसे कहते हैं. ಇಲ್ಲಿ ಸಿಗ್ತದೋ ಇಲ್ಲ ಗೊತ್ತಿಲ್ಲ. यहाँ पर मिलता है या नहीं मैं नहीं जानता. ಬಹಳ ವೈದ್ಯಕೀಯವಾಗಿ ಬಹಳ ಆರೋಗ್ಯಕರವಾದಂತ ಮೀನು ತಿನ್ಲಿಕ್ಕೆ. वैदिक और से बहुत ही सेहतमंद मछली है खाने के लिए. ಈ ಮೀನಿನ ಒಂದು ಗುಣ ಏನಪ್ಪಾ ಅಂದ್ರೆ, यह मछली का गुण यह है कि ಇದು ಒಂದು ಎತ್ತರದ ಒಂದು ಏನಂತೀರಾ ಹೊಳೆಯಲ್ಲಿ ಅದು ಹುಟ್ಟುಕೊಂಡಿರ್ತದೆ. एक तालाब में उसका जन्म हुआ होता है. ಹೊಳೆ ನದಿ, एक नदी में उसका जन्म होता है. ಅಲ್ಲಿಂದ ಅದು ಡೌನ್ ಸ್ಟ್ರೀಮ್ ಅಂತ ಹೇಳ್ತೀವಿ, ಅಂದ್ರೆ ಕೆಳಗಣ ಪ್ರವಾಹ ಇರ್ತಾವಲ್ಲ, ಮೇಲಿಂದ ಕೆಳಗಡೆ ಹರಿದು ಬರುವಂತ ಪ್ರವಾಹಗಳು ಇರ್ತಾವಲ್ಲ, ಅದರ ಮೂಲಕ ಸಾಲ್ಮನ್ ಏನಿದೆ ಅಲ್ಲ, ಬೇರೆ ನದಿಯಲ್ಲಿ ಕಂಡು ಬರ್ತದೆ. वो ऊपर से नीचे आने वाले प्रवाह में वो नीचे आकर नीचे वो जाता है. ಅದರ ವಿಚಿತ್ರ ಒಂದು ಗುಣ ಏನಪ್ಪಾ ಅಂದ್ರೆ, लेकिन उसका अजीब सा गुण ಈ ಪ್ರಯಾಣ ಏನಿದೆಯಲ್ಲ, ಕೆಲವೊಂದು ಸಾರಿ 100 ಮೈಲಿಗಳ ಪ್ರಯಾಣ ಇದು. ये सफर जो है ना, कई बार 100 मीलों का ಬೆಳೀತದೆ, ದೊಡ್ಡದಾಗ್ತದೆ. वो बड़ा होता है. ಆದ್ರೆ ಅದಕ್ಕೆ ಮರಿ ಮಾಡುವ ಅಂದ್ರೆ ತತ್ತಿ ಮೊಟ್ಟೆ ಹಾಕುವ ಸಮಯ ಬರುವಾಗ, लेकिन जब उसको अंडा डालने का समय आता है, ತಾನಿರುವ ಸ್ಥಳದಲ್ಲಿ ಮೊಟ್ಟೆ ಹಾಕೋದಿಲ್ಲ ಅದು. जिस जगह में वो रहता है उस जगह में वो अंडा नहीं डालता. ಈಗ ನಾ ಹೇಳುವಂತ ವಿಡಿಯೋನ ನೀವು ಬಹಳ ಜನ ನೋಡಿರಬಹುದು, ತೋರಿಸೋದಿಲ್ಲ. जो वीडियो मैंने कहा बहुत लोगों ने देखा होगा. ये मछली क्या करता है, ಮೊಟ್ಟೆ ಇಡ್ಲಿಕ್ಕೆ ತಿರುಗಿ ತಾನು ಹುಟ್ಟಿದ ಸ್ಥಳಕ್ಕೆ ಪ್ರಯಾಣ ಮಾಡ್ತದೆ. वो अंडा रखने के लिए वापस जहाँ पर उसका देने के लिए वापस जहाँ पर उसका जन्म हुआ था वहाँ पर वो जाता है. ಆ ಪ್ರಯಾಣ और वह सफर ಎಲ್ಲಾ ಸಾಲ್ಮನ್ ಮೀನುಗಳು ಆಗುದಿಲ್ಲ, ನಡುವೆ ಸತ್ತು ಹೋಗ್ತದೆ. ಕರಡಿಗಳವನ್ನು ಹಿಡಿತದೆ, ಮನುಷ್ಯರು ಹಿಡ್ಕೊಳ್ತಾರೆ. ಕೆಲವೊಂದು ಕಡೆ ನೀರು, ಕೆಲವೊಂದು ಹೊಳೆಯಲ್ಲಿ ನೀರು ಬರೀ ಏನಂತಾರೆ ಆಂಕಲಿ ಕಾಲು ಮಟ್ಟದಲ್ಲಿ ಇಷ್ಟೇ ಹರಿತಾ ಇರ್ತದೆ, ಅದರಲ್ಲಿ ತಳಳಳ ಅಂತ ತಳ್ಕೊಂಡು ಹೋಗ್ತಾನೆ ಇರ್ತದೆ. वहाँ पर थोड़े जगह सिर्फ एड़ियों तक वहाँ पर पानी रहता है, लेकिन उसमें भी जल्दी से वो जला जाता है. ಪ್ರವಾಹದ ವಿರುದ್ಧವಾಗಿ ಹೋಗ್ತಾ ಇರ್ತದೆ. प्रवाह के विरुद्ध वो जाता है. ಮೀನುಗಳು ಪ್ರವಾಹದ ವಿರುದ್ಧವಾಗಿ ಹೋಗ್ತವೆ ಅಂತ ಎಲ್ಲರೂ ಕೇಳಿದಾದ್ರೆ, ಎಲ್ಲಾ ಮೀನು ಪ್ರವಾಹದ ವಿರುದ್ಧವಾಗಿ ಹೋಗೋದಿಲ್ಲ. सारे मछली पानी के विरुद्ध वो नहीं जाता. बहाव के विरुद्ध में, वो बहाव के विरुद्ध नहीं जाता. आदरे साल्मन मीनु, लेकिन साल्मन मछली कष्ट बरली, चाहे कितना भी संघर्ष क्यों ना हो, चाहे फिर कितना भी तकलीफ क्यों ना हो, प्रवाहದ ವಿರುದ್ಧವಾಗಿ ಏರಿ वहाँ पर बहाव के विरुद्ध जाकर, ಕೆಲವೊಂದು ಕಡೆ ವಾಟರ್ ಫಾಲ್ಸ್ ಇರ್ತದೆ, थोड़ा जगह वाटर फॉल्स रहता है. ಎಷ್ಟು ಮೊಂಡತನ, वो इतना जिद्दीपन, ಎಂತ ಮೊಂಡತನ ಅಂದ್ರೆ इस तरीके का जिद्दीपन, ಇಷ್ಟು ಎತ್ತರ ನೀರು ಮೇಲಿಂದ ಬೀಳ್ತಾ ಇರ್ತದೆ ಪ್ರವಾಹ. इतना ऊंचाई में पहाड़ रहता 15 ಫೀಟ್, 15 फीट, 17 ಫೀಟ್ या फिर 17 फीट, ಈ ನೆಲದಿಂದ ಆ ಮೇಲೆ ರೂಫ್ ವರೆಗೂ ನೀರಿನ ಪ್ರವಾಹ ಇರ್ತದೆ, ಮೇಲಿಂದ ಬೀಳ್ತಾ ಇರ್ತದೆ. यहाँ जमीन से ये छत तक वहाँ से पानी गिरते रहता है. ಕೇಳ್ತಾ ಇದ್ದೀರಾ? ಈ ಮೀನಿನ ಮೊಂಡತನ ನೋಡಿ, ये मछली का जिद्दीपन आप देखिए. ಆ ಪ್ರವಾಹದ ವಿರುದ್ಧವಾಗಿ ಕೆಳಗಡೆಯಿಂದ ಜಿಗಿದು ಎಷ್ಟೇ ಪ್ರಯತ್ನ ಮಾಡ್ಲಿ ಅದನ್ನ ಬೀಳ್ತಾ ಇರ್ತದೆ, ಹೇಳ್ತಾ ಇರ್ತದೆ, ಬಿಡಾದಿಲ್ಲ. वहाँ पर वो पानी जो बह रहा है उसके विरुद्ध, उस बहाव के विरुद्ध वो कूदते ही रहता है, उछलते ही रहता है, लेकिन वो एक नहीं लेकिन लाखों बार वो कोशिश करता है. क्योंकि एक बात बताता हूँ, सुनिए, ಜಾತಿಯ ಗುಣಲಕ್ಷಣವೇ ಅದು. उस जाति का गुण ही वह है. ಒಂದು ಮೀನಿನಲ್ಲ, एक मछली का नहीं, ಎರಡು ಮೀನಿನಲ್ಲ, 2 मछली का नहीं, ಸಾಲ್ಮನ್ ಮೀನಿನ ಜಾತಿಯೇ, साल्मन मछली का जाति ही, ಇಡೀ ಜಾತಿಯಲ್ಲಿ पूरा जाति में ಈ ಗುಣ, यह गुण ಅರೆದು ತುಂಬಿದಂಗಿರ್ತದೆ. वहाँ पर उसके अंदर कूट कर डाला हुआ वैसा लगता है. चाहे किस तरीके का वाटरफॉल आ गया है, वो हार नहीं मानता. ಬರೀ ಮೊಟ್ಟೆ ಇಡೋದಕ್ಕಾಗಿ, सिर्फ अंडा देने के ಅದು लिए. ಎಂತ ಜೀವನ ನೋಡಿ, वो भी किस तरीके का जिंदगी देखिए. ಮೊಟ್ಟೆ ಇಟ್ಟ ಮೇಲೆ ಸತ್ತೋಗ್ಬಿಡುತ್ತೆ, ಅದ್ರ ಆಯುಷ್ಯ ಅಷ್ಟೇ. अंडा देने के बाद वो मर जाता है, क्योंकि उसका जीवन का समय उतना ही है. ಆದ್ರೆ ಸಾವಿನ ಪರಿಜ್ಞಾನ ಇಲ್ಲ. लेकिन उसको मरने का कोई ज्ञान नहीं. ಛಲ ಎಂತದಂದ್ರೆ, लेकिन वहाँ पर जोश इस तरीके ಯಾರೋ से है, ಬರ್ಲಿ ಬರ್ತಾ ಇರ್ಲಿ, चाहे कोई आए या ना आए, ಪ್ರತಿಯೊಂದು ಸಾಲ್ಮನ್ ಮೀನು हर एक मछली ಮೊಟ್ಟೆ ಇಡುವಾಗ, जब वो अंडा देता है, ಅದರ ಋತು ಬರುವಾಗ, जब उसका ऋतु आता है, ಆ ಎಲ್ಲ 100 ಮೀನುಗಳು, 1000 ಮೀನುಗಳು, वो सारे हजारों मछलियां, ಎಷ್ಟೇ ಎತ್ತರ ಇದ್ರು, चाहे कितना भी ऊंचाई में पानी क्यों ना आ रहा हो, ಸರ್ ಅಂತ ಮೇಲೆ ಅದರಲ್ಲಿ ಹತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ. लेकिन उस पानी के बहाव के विरुद्ध वो चढ़ने के लिए कोशिश करता है. ಬಿಡೋದನೇ ಇಲ್ಲ, वो हार ही नहीं मानता. ಅಂತ ಛಲ, उस तरीके का जिद ನಾನು ನಿಮಗೆ ಹೇಳ್ತಾ ಇದ್ದೀನಿ. मैं आपको कह रहा हूँ, ಅವುಗಳಿಗೆ ಸೃಷ್ಟಿಕರ್ತನ ಪರಿಚಯ ಇಲ್ಲ, उसको रचनाकार का पहचान नहीं है, ಅವುಗಳಿಗೆ ಯಾರ ವಾಗ್ದಾನ ಇಲ್ಲ, उनके लिए कोई वायदा नहीं ಅವರಿಗೆ है, ಯಾರು ಉತ್ತೇಜನ ಮಾಡೋರು ಇಲ್ಲ, उनको कोई उत्तेजन करने के लिए भी नहीं है, ಅವರಿಗೆ ಯಾರು ಬುದ್ಧಿ ಹೇಳೋರಿಲ್ಲ, उनको
उनको कोई बुद्धि बताने वाले भी नहीं है, ಅದು ಸಾವಿನ ಕಡೆಗೆ ಹೋಗ್ತಾ ಇದೆ. वो मृत्यु की ओर जा रहा है. ಆದ್ರೆ ಮುಂದಿನ ಸಂತತಿಯನ್ನ लेकिन ಜನ್ಮ ಕೊಡೋದಕ್ಕಾಗಿ, लेकिन आने वाले संतति को जन्म देने के ತನ್ನ लिए, ಜಾತಿಯನ್ನ अपने जाति को ಮುಂದಿನ ಪೀಳಿಗೆಯಲ್ಲಿ ಉಳಿಸಿಕೊಳ್ಳೋದಕ್ಕಾಗಿ, आने वाले पीढ़ी में बचाने के लिए. ಯಾರಿಗಾದ್ರೂ ಅರ್ಥ ಆಗ್ತಾ ಇದ್ರೆ ಒಂದ್ಸಾರಿ ಆಮೇಲೆ ಅಂತ ಹೇಳ್ತೀರಾ? ಇವತ್ತು ನಾನು ಹೇಳ್ತೇನೆ, मैं आपको कहता हूँ, ಇವತ್ತು ಒಬ್ಬ ವ್ಯಕ್ತಿಯನ್ನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. आज के दिन एक व्यक्ति को मैं दिखाने वाला हूँ. ಛಲ ಅಂದ್ರೆ ಏನನ್ನೋದನ್ನ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. जिद यानी क्या है कि मैं दिखाने वाला हूँ. ಆಮೆನ್. आमेन. ನಾಶವಾಗುವ ಸಂಗತಿಗೋಸ್ಕರ ನೀನು ಛಲ ಮಾಡೋದಾಗಿದ್ರೆ ಅದನ್ನ ನೀನು ಕೊಂದು ಪಡ್ಕೊಳ್ಬಹುದು, ಆದ್ರೆ ಅದು ಸಹ ಒಂದು ದಿನ ಮಣ್ಣಿಗೆ ಸೇರ್ತದೆ. नाश होने वाले चीजों के लिए अगर आप जिद करेंगे तो आप उसे पा सकते हैं, लेकिन एक ना एक दिन उसे भी आप खो ಆದ್ರೆ दोगे. ನಿತ್ಯ ಸಂಗತಿಗಳಿಗೋಸ್ಕರ ನೀನು ಛಲವನ್ನು ಇಟ್ಟುಕೊಳ್ಳೋದಾಗಿದ್ರೆ, लेकिन अनंत चीजों के लिए आप जिद रखेंगे ಆತನ तो, ವಾಕ್ಯದ ಛಲವನ್ನು ನೀನು ಇಟ್ಕೊಳ್ಳೋದಾಗಿದ್ರೆ, उनके वचन के जिद को आप रखेंगे तो ಆತನಿಗೆ ನಿನ್ನ ಜೀವನದಲ್ಲಿ ಅಸಾಧ್ಯವಾದದ್ದು ಒಂದು ಇರೋದಿಲ್ಲ. आपकी जिंदगी में परमेश्वर के लिए असंभव कुछ नहीं ಒಂದು रहेगा. ನೌಕರಿ, एक नौकरी, ಒಂದು ಮದುವೆ, एक शादी, 2 ಮಕ್ಕಳು, 2 बच्चे, ಒಂದು ಆದಾಯ, एक आमदनी. ಬೇಸರ ಆಗ್ಬೇಕು ಇಂಥ ಜೀವನದಿಂದ. इस ऐसे जिंदगी से हमें बहुत बेजार होना ಹೊಟ್ಟೆ ತಿಂದು है. ತುಂಬಿ ಕುಡಿದು ಮಲಗೋದಲ್ಲ. पेट भर खाकर पीकर सोना नहीं. ಇಂಥ ಸಾಧಾರಣ ಜೀವನಕ್ಕೆ ಕರೆದಿರುವುದಾಗಿದ್ರೆ इस तरह के ಧಿಕ್ಕಾರ. ऐसे साधारण जिंदगी के लिए हम बुलाए गए हैं तो हम भिक्षुक हैं. ಅದಕ್ಕೆ ಧಿಕ್ಕಾರ. ಧಿಕ್ಕಾರ है, हिंदी में भी धिक्कारी है. उसके लिए धिक्कार है. ಕರ್ತನು ನಿನ್ನನ್ನು ಕರೆದಿರುವುದನ್ನ, परमेश्वर ने आपको ಒಂದು बुलाया है. ಮೀನಿನ ಛಲವನ್ನ ನೋಡಯ್ಯ. एक मछली के जिद को आप देखिए. ನೀನು ಮೀನಿಗಿಂತ ಎಷ್ಟು ಶ್ರೇಷ್ಠನು. आप पानी से भी बहुत श्रेष्ठ है. ನಿನ್ನ ಏಳಿಗೆಗೋಸ್ಕರ आपके बढ़ोतरी के ಎಷ್ಟು लिए ಛಲದಿಂದ ವಾಕ್ಯವನ್ನು ನೀನು ಮಕ್ಕಳನ್ನು ಹೆರ್ತೀಯ. आप बच्चों को जन्म देंगे. ಆದ್ರೆ ಆ ಮಕ್ಕಳು ಸಫಲರಾಗಿ ಆರೋಗ್ಯವಂತರಾಗಿ ನಿನ್ನನ್ನು ವೃದ್ಧಾಪ್ಯದಲ್ಲಿ ಸಾಕುವಂತ ಮಕ್ಕಳಾಗ್ಬೇಕಂದ್ರೆ ನೀನ್ ಈಗಿಲಿಂದಲೇ ದೇವರ ವಾಕ್ಯ ಹಿಡ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಅವ್ರಿಗೆ ಕಲಿಸ್ತೀಯಾ, ಉಣ್ಣಿಸ್ತೀಯಾ, ನಾಳೆ ಅವರು ನಿನ್ನ ಕೈ ಬಿಡ್ತಾರೆ. अगर आपके बच्चे यशस्वी बनकर सेहतमंद रहकर बुढ़ापे में आपका ख्याल रखना है तो परमेश्वर के वचन के अनुसार आप रहिए, नहीं तो आप खिलाएंगे पिलाएंगे लेकिन आपके बुढ़ापे में आपके हाथ को वो छोड़ देंगे. ಕೇಳ್ತಾ ಇದ್ದೀರಾ? क्या आप सुन रहे ಎಂತ हैं? ಛಲ ಈ ಮೀನಿನಲ್ಲಿ. इस मछली में किस तरीके का जिद. ಕರಡಿಗಳು ಎಷ್ಟು ಜ್ಞಾನವಂತ ನೋಡಿ. वहाँ पर भालू कितने ज्ञानी है देखिए. ಆಳ ನೀರಿನಲ್ಲಿ ಇವುಗಳನ್ನು ಹಿಡಿಲಿಕ್ಕೆ ಕಷ್ಟ ಅಂತ वहाँ पर बहते हुए पानी में नहीं पकड़ने के लिए कठिन होता है. ಮೆನಿ ಆಫ್ इसलिए ದಿಸ್ ಗ್ರಿಸ್ಲಿ ಬೇರ್ಸ್, ಈ ಅಲಾಸ್ಕಾದಲ್ಲಿ ಕಂಡು ಬರುವಂತ ಈ ಜಾತಿಯ ಕರಡಿಗಳು, ದೊಡ್ಡ ದೊಡ್ಡ ಕರಡಿಗಳು इस जाति के बड़े बड़े भालू ಏನ್ ಮಾಡ್ತದೆ ಗೊತ್ತಾ? वो क्या करते हैं आप जानते हो? ವಾಟರ್ ಫಾಲ್ಸ್ ಮೇಲೆ ನಿಂತಿರ್ತದೆ. वो वाटरफॉल्स के ऊपर वो खड़े ಒಂದಲ್ಲ, होते हैं. एक नहीं, ಎರಡಲ್ಲ, 2 नहीं, 4 वहाँ पर 4-5 ನಿಂತ್ಕೊಂಡಿರ್ತವೆ. वो खड़े रहते ಯಾಕಂದ್ರೆ हैं ಗೊತ್ತು क्योंकि वो जानते हैं ಈ ಋತುವಿನಲ್ಲಿ इस ऋतु ಈ में ಮೀನುಗಳು ಬರ್ತದೆ. ये मछलियाँ यहाँ पर ಇವಕ್ಕೆ आएंगे. ಹತ್ತಿ ಮೇಲೆ ಹೋಗ್ಬೇಕು. इनको चढ़कर ऊपर चढ़कर ನೀರು जाना ಕೆಳಗಡೆ है ಹರಿತಾ ಇದೆ, और नीचे पानी बह रहा ಜಲಪಾತದಿಂದ है. ಬೀಳ್ತಾ ಇದೆ. वहाँ पर वो ಆದ್ರೆ वाटरफॉल से ಮೀನಿನ नीचे ಛಲ, गिरा है. लेकिन ये मछली का जिद ಜಲಪಾತವನ್ನೇ ಜಿಗಿತದೆ. वहाँ पर पानी के बहाव के विरुद्ध ही वो ಅವುಗಳನ್ನ ಕ್ಯಾಚ್ ಹಿಡಿದು चलता है. ತಿನ್ಲಿಕ್ಕೆ ಇವು ನಿಂತ್ಕೊಂಡಿರ್ತವೆ उसे ಕರಡಿಗಳು. पकड़कर खाने के लिए या भालू वहाँ पर खड़े रहते हैं. ಇವೆಲ್ಲಗಳನ್ನ ತಪ್ಪಿಸಿ इन सारे चीजों से छुपकर ಸಾವಿರಾರು ವರ್ಷಗಳಿಂದ हजारों सालों से ಪ್ರತಿಯೊಂದು ಸಂತತಿಯಲ್ಲಿ ಇದೇ ಛಲವನ್ನ ಸಾಧಿಸಿಕೊಂಡು हर एक संतति में इसी छल को पाकर ಇಷ್ಟೊಂದು ಕರಡಿಗಳಿದ್ರು इतने सारे भालू रहने के बावजूद ಒಂದು ಆಸ್ಪತ್ರೆ ಈ ಮೀನುಗಳಿಗೆ ಇಲ್ಲ. ಈ ಮೀನುಗಳಿಗೆ ಒಂದು ಆಸ್ಪತ್ರೆ ಇಲ್ಲ. यहाँ मछलियों को एक अस्पताल भी नहीं है. ಆದ್ರೆ ಈ ವರ್ಷದವರೆಗೆ लेकिन इस साल ನೀನಿಲ್ಲಿ तक ಕೂತಿರುವಾಗಲೂ जब आप यहाँ पर बैठे हैं ಈಗ ಅವು तभी भी ಸಾವಿರಾರು ಸಂತತಿಯಲ್ಲಿ ಇನ್ನೂ ಇವೆ. अभी भी हजारों संतति में वो है. ಸಾಧಿಸಿಕೊಂಡು वहाँ पर हाजिर ಬದುಕಿ जीकर ತಪ್ಪಿಸಿಕೊಂಡು वहाँ पर सबसे ಛಲದಿಂದ बचकर जिद ಈ से ದಿನದವರೆಗೆ ಸಂತತಿಗಳಾಗಿ ಉಳಿದಿದೆ. आज के दिन तक वो संतति बनकर जिंदा है. ಒಂದು ಕರಡಿಗೆ ಹೆದರ್ತಿಯಲ್ಲ ಯಾ, एक बालू को देखकर आप डर जाते हो. ನೀನು ಕ್ರೈಸ್ತನು. आप मसीह लोग हो. ಒಂದು ಕಷ್ಟಕ್ಕೆ ಹೆದರು ಬಿಡ್ತೀಯಲ್ಲ, एक संघर्ष को देखकर आप डर जाते हो. ವಿಶ್ವಾಸಿಗಳು आप विश्वासी हो. ಚಿಕ್ಕ ಚಿಕ್ಕ ಕುಂಟು ವಿಷಯಕ್ಕೋಸ್ಕರ ಸಭೆಗಳನ್ನ ತಪ್ಪಿಸ್ತಾರೆ. छोटे छोटे लंगड़े कारणों के लिए कलीसिया को वो चुका देते ನಿಮ್ಮನ್ನು हैं. ನಿರಾಶೆ ಮಾಡೋದಕ್ಕೆ ಹೇಳೋದಿಲ್ಲ. आपको निराश करने के लिए मैं नहीं बता ನೆನಪಿಡಿ, रहा. आप याद ನಿಮ್ಮ रखिएगा. ಕಷ್ಟದಲ್ಲಿ ನಿಮಗೆ ತಿರುಗಿ ನಿಮಗೆ ಬೇಕಾಗಿರುವುದು ದೇವರ ಪ್ರಸನ್ನತೆ ವಾಕ್ಯವೇ.
आपके कठिनाई में फिर से आपको जो चाहिए वो परमेश्वर का उपस्थिति और वचन ही है। ಆಮೆನ್ आमेन ಆಮೆನ್ आमेन। ಕಷ್ಟದಲ್ಲಿದ್ದಾಗ ಮಾತ್ರ ಆತನ ಬಳಿಗೆ ಬರಬೇಡಿ, जब आप संकट में रहते हो तभी ही परमेश्वर के पास मत ಪ್ರತಿ आइए। ದಿನ ಆತನನ್ನು ಅಂಟಿಕೊಳ್ಳಿ, हर दिन परमेश्वर से चिपके ಆ रहिए ಛಲ ನಿಮ್ಮಲ್ಲಿರಲಿ। और वो जिद आपके अंदर रहे। ಸಿದ್ಧರಾಗಿದ್ದೀರಾ? क्या आप तैयार है? ಇದು ಬರೀ ಸಿದ್ಧತೆ, ये सिर्फ तैयारी है। ದೇವರ ಆತ್ಮನಿಗೆ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ ಅಂತ ನಾನು ನಂಬ್ತೀನಿ। मैं विश्वास करता हूँ कि पवित्र आत्मा हम सबके साथ अब बात करने वाले हैं। ಆಮೆನ್ आमेन ಆಮೆನ್ आमेन। ಯಾರಾದ್ರೂ ಹೇಳಿ ಛಲ, कोई तो कहिए जिद, ಕರ್ತನ ವಿಷಯಕ್ಕೋಸ್ಕರ ಛಲ। परमेश्वर के विषय के लिए जिद। ಆಮೆನ್ आमेन। ಅದು ನಿನ್ನನ್ನು ಎಂದಿಗೂ ನಿರಾಶೆ वो ಪಡಿಸೋದಿಲ್ಲ, कभी भी आपको निराश नहीं करेगा, ಎಂದಿಗೂ ನಿನ್ನನ್ನು ಕೈ ಬಿಡೋದಿಲ್ಲ। कभी भी आपके हाथ को वो नहीं छोड़ेगा। ಆಮೆನ್ आमेन। ಈ ದಿನದವರೆಗೆ ಜೀವಂತ ಇವೆ। आज के दिन तक वो जिंदा है। ನಿನಗಾದ್ರೂ आपके लिए तो ಆತನ ವಾಕ್ಯವುಂಟು, उनका वचन है, ಆತನ ಆತ್ಮನುಂಟು। उनका आत्मा है। ಪ್ರತಿ ವಾರ ನಿನ್ನನ್ನು ಅಭಿವೃದ್ಧಿ ಪಡಿಸಿ ನಿನ್ನನ್ನು ಬಲಪಡಿಸುವುದಕ್ಕೆ ಸಭೆ ಉಂಟು। हर हफ्ता आपको अभिवृद्धि कर कर बल देने के लिए कलीसिया भी है। ಸಾಕಾಗದೆಂಬುದಕ್ಕೆ ಸಾಕಾಗದ ಎಂಬುದಕ್ಕೆ ये काफी नहीं है कहने के लिए। ನಿನಗೆ ನಿರಾಶೆ ಅನಿಸಿದಾಗೆಲ್ಲ ತೆಗೆದು ನೋಡೋದಕ್ಕೆ ಯೂಟ್ಯೂಬ್ ಉಂಟು। आपको जब निराश होता है निकाल कर दिखाने के लिए यूट्यूब है। ಬರುವ ವರ್ಷಗಳಲ್ಲಿ आने वाले सालों में ಬಲವಾದ ಒಂದು ಬದಲಾವಣೆಯನ್ನು ನಾನು ನಂಬ್ತೇನೆ। बलशाली बदलाव को मैं विश्वास करता हूँ। ಪಕ್ಕದೊಳಗೆ ಹೇಳ್ರಿ ಎದ್ದೇಳು। अपने बगल वालों से कहिए उठ जा। ಆಮೆನ್ आमेन ಆಮೆನ್ आमेन। ಆಮೆನ್ ಯಾಕಂದ್ರೆ I'm really excited about what God has spoken to me. परमेश्वर ने जो मुझसे बात किया है उस चीज के लिए मैं बहुत ಯಾಕಂದ್ರೆ ಈ उत्सुक हूँ, ಪ್ರಕಟಣೆಗಳು क्योंकि यह ಎಂತ प्रकटीकरण ಬೀಗದ ಕೈ ಅಂದ್ರೆ इस तरीके की चाबी है कि ಇದೇನಂತೀರಾ ನೀವು, ಇದಕ್ಕೆ ನಾವು ಟಾರ್ ಅಂತೀವಲ್ಲ, ಇದು ಡಾಂಬರ್ ಅಂತೀವಲ್ಲ ಕನ್ನಡದಲ್ಲಿ, ಮತ್ತೇನಂದ್ರೆ ಬೇರೆ ಹೆಸರಿದೆ ಅದಕ್ಕೆ, ಡಾಂಬರ್ ಅಂತೀವಲ್ಲ। ಇದು ಅಂಟ್ಕೊಂಡ್ರೆ ಬೇಗ ಹೋಗೋದಿಲ್ಲ ಅದು। ये डांबर जब चिपक जाता है जल्दी वो नहीं जाता। ಸೀಮೆಎಣ್ಣೆ ಹಚ್ಚಿ ತೊಳಿತೀರಾ ಹಂಗೆ उसी तरीके ಎಷ್ಟು से ತವಕ ಪಟ್ರು, कितना हम तड़पेंगे, ಎಷ್ಟು ಹೋರಾಡಿದ್ರು, कितना भी हम लड़ाई ಯಾರ क्यों ಕಡೆ ना ಹೋಗಿ करें, ತಲೆ ಕೊಟ್ರು, कितना ಯಾರ ಕಡೆಗೆ ಹೋಗಿ ತಲೆ ಕೊಟ್ರು, किसी भी के पास जाकर अगर सिर देंगे तो भी ಇದು ನಾವು ಬಿಟ್ಟು ಹೋಗೋದಿಲ್ಲ ಅಂತಿದೆ वो छोड़ कर जाता ही नहीं ಅಲ್ವಾ? पाता था। ಆ ಜಿಡ್ಡು, वह जो ಆ ನೋವು, वो दर्द, ಆ ಕ್ಷಮಾಪಣೆ, क्षमापना, ಬಡತನ, गरीबी, ಹಣದ ಕೊರತೆ, पैसों का कमी, ಅದೇನ್ ಬಿಟ್ಟೋಗೋದಿಲ್ಲ ಅಂತದಲ್ಲ। वो जाने का नाम ही ಅದಕ್ಕೆ नहीं ಒಂದೇ ले ಮದ್ದಿದೆ, रहा। उसके लिए एक ही ಆದ್ರೆ दवाई ಎಲ್ಲರೂ है, ಅದನ್ನ ಅಲಕ್ಷ್ಯ ಮಾಡ್ತಾರೆ। लेकिन हम सब उसे ಆದ್ರೆ अलग ಯಾರು कर ಆ देते ಮದ್ದನ್ನ हैं। ಹಿಡಿದುಕೊಳ್ತಾರೋ, लेकिन जब उस दवाई को पकड़ते हैं, ಯಾರು ಅದನ್ನು ಉಪಯೋಗಿಸ್ತಾರೋ, जो उसे इस्तेमाल करते ವರ್ಷದಿಂದ हैं, ವರ್ಷ ಮೇಲೆ ಸಲ್ಮಾನ್ ಮೀನಿನ ಹಾಗೆ ಸಿಕ್ಕಾಕೊಳ್ಳೋದಲ್ಲ ಏರ್ತಾ ಇರ್ತಾರೆ। ಸಾಕು. ಯಾವ ಕರಡಿ ಬಾಯಿಗೆ ಅವ್ರು ಬೆಳೆದಿಲ್ಲ, कोई भी बालू उसे नहीं छोड़ता, ಯಾವ ಕರಡಿ ಬಾಯಿಗೂ ಅದು ಆಹಾರ ಆಗೋದಿಲ್ಲ। कोई भी भालू के जबान को वो खाना नहीं ಅದೇನ್ बनता। ಗೊತ್ತಾ? वो क्या है आप ಪ್ರತಿ जानते हो? ವಾರ ನೀನು ಸ್ವೀಕರಿಸಿಕೊಳ್ಳುವ हर हफ्ता आप स्वीकारने वाला ದೇವರ ವಾಕ್ಯದ ಪ್ರಕಟಣೆಯ ಬೀಗ, परमेश्वर के वचन का प्रकटीकरण का चाबी। ಅದಿಲ್ಲಿ ಟಚ್ ಆತಂದ್ರೆ, एक बार यहाँ पर वो ಅದಿಲ್ಲಿ छूएगा ಟಚ್ तो, ಆತಂದ್ರೆ यहाँ पर वो छू लेगा तो ಅದನ್ನ ಮರ್ತು ಹೋಗೋದಲ್ಲ, उसे भूलना नहीं। ಅದನ್ನ ಸಾಧಿಸಿಕೊಳ್ಳುವುದು, ಏನ್ ಹೇಳುತ್ತೋ ಅದರಲ್ಲಿ ಹೇಳಿದ್ದನ್ನ ಪಡ್ಕೊಳ್ಳುವವರೆಗೂ, वो जो कुछ कहता है उसको हासिल करने तक। ಸಾಲ್ಮೋನ್ ಮೀನಿನ ಹಾಗೆ सालमोन मछली के ಅದು जैसे ಸಾಯೋದಕ್ಕೆ ಇಷ್ಟು ಹೋಗೋದಾದ್ರೆ ನೀನು ಜೀವಿಸು ಮೇಲಣಕ್ಕೆ ಹೋಗೋದಕ್ಕೆ ಎಷ್ಟು ಉಪಯೋಗಿಸಬಾರ್ದು। वो मरने के लिए इतना दूर जा सकता है तो आप अनंत जिंदगी के लिए कितना दूर जा सकते हैं। ಪ್ರಾರ್ಥಿಸಬೇಕು, ಪ್ರಾರ್ಥನಾ करना है, ಪ್ರಾರ್ಥಿಸಬೇಕು, प्रार्थना करना ನಿದ್ದೆಗೆಟ್ಟು है, ಪ್ರಾರ್ಥಿಸಬೇಕು, नींद छोड़कर प्रार्थना ಉಪವಾಸವಿದ್ದು करना है, ಪ್ರಾರ್ಥಿಸಬೇಕು, उपवास रहकर प्रार्थना करना ಹೋರಾಡಿ है, ಪ್ರಾರ್ಥಿಸಬೇಕು, निरंतर रीति से संघर्ष ಸಭೆ करके ಹಾಲಿಗೆ प्रार्थना ಬಂದು करना है, ಪ್ರಾರ್ಥಿಸಬೇಕು, ಹಾಲಿಗೆ ಬಂದು ಪ್ರಾರ್ಥಿಸಬೇಕು, कलीसिया के हॉल में आकर प्रार्थना ಮೊಣಕಾಲೂರಿ करना है, ಪ್ರಾರ್ಥಿಸಬೇಕು। घुटनों पर आकर प्रार्थना ನೀನು करना है। ನುಡಿದದ್ದು ಸತ್ಯವಾಗಿದ್ರೆ, जो आपने कहा है अगर वो सच है तो ನನಗಿದು ಬೇಕು ಅಂತ ಅದನ್ನ ಸಾಧಿಸಿಕೊಳ್ಳಬೇಕು। मुझे यह चाहिए कि उसे हासिल करना ಎಲ್ಲರೂ है। ಏನ್ ಅಂದ್ಕೊಳ್ತಾರೆ? सब क्या सोचते ಕ್ರೈಸ್ತ हैं? ಜೀವನ मसीह जिंदगी ಆಶೀರ್ವಾದ ಹೊಂದ್ಕೊಳ್ಳೋ ಜೀವನ। आशीष पाने वाला जिंदगी है। ಶಬ್ದವನ್ನ ಬದಲಾಯಿಸಿಕೊಡ್ತೀನಿ ನಿಮಗೆ। शब्द को बदल कर मैं आपको ಕ್ರೈಸ್ತ दूंगा। ಜೀವನ मसीह जिंदगी ಆಶೀರ್ವಾದಗಳನ್ನು ಹೊಂದಿಕೊಳ್ಳುವ ಜೀವನವಲ್ಲ, ಆಶೀರ್ವಾದಗಳನ್ನ ಸಾಧಿಸಿಕೊಳ್ಳುವ, ಪ್ರಯಾಸದಿಂದ ಸಾಧಿಸಿಕೊಳ್ಳುವ ಜೀವನ। आशीष पाने वाला जिंदगी नहीं, लेकिन प्रयास कर कर हासिल करने वाला जिंदगी है। ಪುಕ್ಕಟೆಯಾಗಿದ್ದ ಸಿಕ್ಕಿರೋದು ಬೇಗ ಕೆಟ್ಟ ಹೋಗುತ್ತೆ। ಫ್ರೀಲಿ ಜೋ ಮಿಲ್ತಾ ना, मुफ्त में जो मिलता है जल्दी वो बर्बाद खराब ಆದ್ರೆ हो जाता है। ಸಾಧಿಸಿಕೊಂಡದ್ದು, लेकिन हासिल कर ನೀನು जो पाते ಕಟ್ಟಿಕೊಂಡದ್ದು, हैं, जो आप ಜೀವನ पाते हैं, ಪರ್ಯಂತ ನಿನ್ನ ಜೊತೆ पूरा ನಿಂತ್ಕೊಳ್ಳುತ್ತೆ। जिंदगी आपके साथ वो खड़ा रहता है। ಆಮೆನ್ आमेन ಆಮೆನ್। ಆಮೆನ್। ತಿರುಗಿ ಹೇಳ್ತೀನಿ, मैं फिर से ಕ್ರೈಸ್ತ दोहराकर ಜೀವಿತ कहूंगा, मसीह जिंदगी ಆಶೀರ್ವಾದಗಳನ್ನು ಹೊಂದಿಕೊಳ್ಳೋದಲ್ಲ, आशीष को पाना नहीं, ಆಶೀರ್ವಾದಗಳನ್ನ ಸಾಧಿಸಿಕೊಳ್ಳುವುದು, लेकिन आशीषों को हासिल कर कर पाना ಛಲದಿಂದ है, ಸಾಧಿಸಿಕೊಳ್ಳೋದು। जिद से हासिल करना। ಹಲ್ಲೆಲೂಯಾ हालेलुया ಹಲ್ಲೆಲೂಯಾ। हालेलुया। 3
ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, ಒಂದು ಸೆಕೆಂಡ್ ರ್ಯಾಂಕ್ ಆಯ್ತು ಲಾಸ್ಟ್ ವೀಕ್. ಕ್ರಿಸ್ಮಸ್ ಮಾಡ್ಬಿಟ್ವಿ ನಾವು. 3 विद्यार्थी डिस्टिंक्ट में पास हो गए हम पिछले हफ्ते क्रिसमस ನಾನು ನಿಮಗೆ ಕೇಳ್ತೀನಿ, लेकिन अब मैं आपसे ಅವ್ರು पूछता हूँ, ಹುಟ್ಟಿದಾಗ ತಲೆ ಮೇಲೆ ಬರ್ದಿತ್ತಾ? जब उनका जन्म हुआ था क्या सिर पर लिखा गया था? PUC ಸೆಕೆಂಡ್ ಅಲ್ಲಿ 91 ಮಾಡ್ತಾರಂತ, PUC सेकंड में 91 वो 92 करेंगे, ಮಾಡ್ತಾರಂತ, 92 वो करेंगे, 98 ಮಾಡ್ತಾರಂತ. 98 करेंगे, ಇಲ್ಲ, नहीं, ರಾತ್ರಿ ಎಲ್ಲ ಕೂತ್ಕೊಂಡು पूरा रात बैठकर ವಿದ್ಯಾಭ್ಯಾಸ ಮಾಡಿ पढ़ाई कर कर ತಾವು ಅದನ್ನ ಬರೆದ್ರು. वह खुद ने उसे लिखा. ಅನ್ಯ ಭಾಷೆ ನುಡಿಯೋನಿಗೆ अन्य भाषा में प्रार्थना करने वालों को ಅದರ ಅರ್ಥ ಹೇಳುವಂತ ವರವು ಇರಬೇಕು ತಾನೆ. उसके समझ को बताने के लिए समझ रहना ना. ವಾಕ್ಯ ಬೋಧಿಸುವವನಿಗೆ जो प्रचार करते हैं ಅದನ್ನ ಗ್ರಹಿಸುವ ರೀತಿಯಲ್ಲಿ ಬೋಧಿಸುವ ವರ ಬೇಕು. उसे ग्रहण करने के तरीके में प्रचार करने का वरदान चाहिए. ಅದೇ ರೀತಿ उसी तरीके से ನಂಬುವವನಿಗೆ जो विश्वास करता है ಅದನ್ನ ಸಾಧಿಸಿಕೊಳ್ಳುವ ಛಲವೂ ಬೇಕು. उसे हासिल करने वाला जिद भी चाहिए. ನೀನು ನಿನ್ನ ಜೀವನ ಬರಿತೀಯಾ? आप आपकी जिंदगी को ಏ लिखेंगे. ದೇವರು ಬರಿತಾನೆ ಪಾಸ್ಟ್ರೆ. पासवान जी परमेश्वर लिखते हैं. ಹಾಗಾದ್ರೆ ಜೀವನ ಪರ್ಯಂತ ಭಿಕ್ಷೆ ಬಿಡ್ತೀಯಾ? ऐसा है तो पूरा जिंदगी अब भीख मांगेंगे. ದೇವರು परमेश्वर ವಾಕ್ಯವೆಂಬಂತ ಪೆನ್ನನ್ನ ನಿನ್ನ ಕೈಲಿಡ್ತಾನೆ. वचन नामक पेन को आपके हाथ में देते हैं. ನೀನು ನಿನ್ನ ಜೀವನ ಬರ್ಕೊಳ್ಬೇಕು. आपको आपकी जिंदगी को लिखना है. ಯೆಹೋಶುವನ ಪುಸ್ತಕ यहोशुआ का पुस्तक 14ನೇ ಅಧ್ಯಾಯ उसका 14वां अध्याय. ಎಲ್ಲಿಂದ ಓದೋದಂತ ಹೇಳೋದಕ್ಕಿಂತ ಮುಂಚೆ ಹಿನ್ನೆಲೆ ಹೇಳ್ತೀನಿ ಕೇಳಿ. कहाँ से पढ़ना है ये बताने से पहले इतिहास को बताऊंगा, सुनिए. चरित्र को बताऊंगा, सुनिए. ಇದರ ಹಿನ್ನೆಲೆ इसके इतिहास को बताऊंगा, सुनिए. ಈಗ अब ಇಸ್ರಾಯೇಲ್ರೆಲ್ಲರೂ सारे इस्राएली लोग ವಾಗ್ದಾನ ದೇಶಕ್ಕೆ ಬಂದಿದ್ದಾರೆ. वायदे के देश में आ चुके हैं. ಈ ವಾಕ್ಯ ಓದುವಾಗ इस वचन को पढ़ते समय ಎಲ್ಲರೂ ರೆಡಿ ಇದ್ದಾರೆ ಈ ರಹಸ್ಯಕ್ಕಾಗಿ? क्या इस राज के लिए सब तैयार है? ರೆಡಿ? ಓಕೆ. ಓದುವಾಗ जब पढ़ेंगे ಪ್ರಶ್ನೆ ಕೇಳ್ತೀನಿ, मैं सवाल पूछूंगा, ಅದಕ್ಕೆ ಎಚ್ಚರಿಕೆಯಿಂದ ಓದಬೇಕು. इसीलिए चौकस होकर आप पढ़िए. ಮಹಾಯಾಜಕ ಎಲ್ಲಾಜಾರನು, ನೂನನ ಮಗ ಯೆಹೋಶುವನು, ಇಸ್ರಾಯೇಲ್ ಕುಲಾಧಿಪತಿಗಳು ಯೆಹೋವನು ಮೋಶೆಯ ಮೂಲಕ ಆಜ್ಞಾಪಿಸಿದಂತೆ ಯೋರ್ದನಿನ ಪಶ್ಚಿಮದ ಕಾನಾನ್ ದೇಶವನ್ನು ಆಮೇಲೆ ಚೀಟು ಹಾಕಿ ಇಸ್ರಾಯೇಲರ 9 ಕುಲದವರಿಗೆ ಸ್ವಾಸ್ಥ್ಯವಾಗಿ ಹಂಚಿ ಕೊಟ್ರು. ಇದನ್ನು ಓದುವಾಗ जब इसे हम पढ़ते हैं, ಸ್ವಾಸ್ಥ್ಯ ಹಂಚಿಕೊಡೋದು, ಆಸ್ತಿ ಹಂಚಿಕೊಟ್ರಂತೆ. वहां पर जायदाद उन्होंने बांटा. ರೆಡಿ ಇದ್ದೀರಾ? क्या आप तैयार हो? ಈಗ ನೋಡಿ ಎಷ್ಟು ವಿಚಿತ್ರ ನೋಡಿ. अब देखिए कितना अजीब है. ಪವರ್ಫುಲ್ ಆಗಿರೋದು. बहुत ದೇವರು बलशाली ಅದೇ है. ಪ್ರಭಾವದಲ್ಲಿ ಅದನ್ನು ನಮಗೆ ಬಿಡುಗಡೆ ಮಾಡ್ತಾನೆ ಅಂದ್ಕೊಳ್ತೇನೆ. परमेश्वर उसी प्रभाव में हमें भी छुटकारा देंगे कि मैं विश्वास करता हूँ. ಅಪ್ಪ पिता ಮಕ್ಕಳಿಗೆ ಆಸ್ತಿ ಹಂಚುವಾಗ बच्चों को संपत्ति जब बांटते हैं, ಯಾವ್ದಾದ್ರೂ ಆಸ್ತಿ ಮೇಲೆ कोई भी जायदाद के ऊपर ಕೋರ್ಟ್ ಕೇಸ್ ಇದ್ರೆ, अगर कोर्ट केस है तो, ಬೇರೆಯವರು ಕಬ್ಜಾ ಮಾಡಿದ್ರೆ अगर दूसरे लोगों ने कब्जा किया है तो ಅದನ್ನ ನಿಖಾಲಿ ಮಾಡಿ ಡಿವೈಡ್ ಮಾಡ್ತಾನಲ್ಲ. उसे निकाल कर बाद में सबको बांटते हैं ना. ಮೊದಲು ನಮ್ಮ ಕಬ್ಜಾದಲ್ಲಿ ಬಂದಿರ್ಬೇಕಲ್ಲ ಏನಾದ್ರೂ ಹಂಚಬೇಕಂದ್ರೆ. अगर कुछ बांटना है तो पहला वो जायदाद हमारे कब्जे में रहना है ना. ಹೌದಲ್ಲ? ಇದನ್ನ ಓದುವಾಗ ಹೆಂಗ ಅನಿಸ್ತದೆ? इसे पढ़ते समय कैसे लगता है? ಏನೋ ಇಡೀ ದೇಶವನ್ನು ಗೆದ್ಕೊಂಡಿದ್ದಾರೆ, पूरे देश को उन्होंने जीता है. ಆಮೇಲೆ ಇಡೀ ದೇಶ ಗೆದ್ಕೊಂಡಿದ್ದಾರೆ. पूरे ಅಮ್ಮ देश को ಕೇಳಮ್ಮ, उन्होंने जीत लिया है. ಕೇಳ್ತಾ ಇದೀರಾ? क्या आप सुन रहे हेलो? हैं? ಹಲೋ, ಆಮೇನ್ आमेन, ಆಮೇನ್ आमेन, ಆಮೇನ್ आमेन, ಆಮೇನ್ आमेन. ಆಮೇನ್. ಇಡೀ ದೇಶ ಗೆದ್ಕೊಂಡಿರ್ಬೇಕಲ್ಲ, पूरे देश उन्होंने जीता ಅಲ್ಲಿ होगा. ಇವ್ರನ್ನೆಲ್ಲರನ್ನು ಕೊಂದಿರ್ಬೇಕು. सबको मार दिया ಎಲ್ಲ होगा. ಕೊಳ್ಳೆ ಹೊಡೆದ್ಮೇಲೆ, सब कुछ इकट्ठा करने ಎಲ್ಲ के बाद, ಕೊಳ್ಳೆ ಹೊಡೆದ್ಮೇಲೆ सब कुछ लेने के बाद ಕೂತ್ಕೊಂಡು बैठकर ಎಫ್ರಾಯಿಮ್ದವ್ರೆ इफ्राइम ಒಂದ್ लोग, ಕೆಲಸ ಮಾಡಿ, ಆ 4 ಊರು ನೀವು ತಗೊಳ್ರಿ. वो 4 गांव तुम लेना, ಯೂದಾ ಕುಲದವ್ರೆ और यूदा कुल के लोग, ನೀವು ಜಾಸ್ತಿ ಇದೀರಲ್ಲ, तुम थोड़े ज्यादा हो, ಈ 8 ದೇಶ ನೀವು ತಗೊಳ್ರಿ ये 8 देश तुम ले लो. ಅಂತ ಚೀಟ್ ಹಾಕ್ತಾ ಇದ್ದಾರೆ. ऐसे कहकर चीटी ಹೆಂಗ್ को ಚೀಟ್ डाल ಹಾಕ್ತಾ रहे ಇದ್ದಾರೆ? हैं. कैसे वो चीटी ಯೂದ, डाल रहे हैं? ಮನಸ್ಸೆ,
युद्ध से ಎಲ್ಲ ಕುಲಗಳ ಚೀಟ್ ಹಾಕಿದ್ದಾರೆ. सारे कुलों के नाम की चीटी ಆ ಹೆಸರಿನ ಕೆಳಗಡೆ और उस नाम के नीचे ಆ ದೇಶದ ಹೆಸರು ಬರೆದಿದ್ದಾರೆ. उस देश के नाम को उन्होंने लिखा ಚೀಟ್ है ಹಾಕಿದ್ರಪ್ಪ. और चीटी उन्होंने डाला ಒಬ್ಬ ತಂದೆ ಮಗ ಪರಿಶುದ್ಧಾತ್ಮನ ಅಂತ ಯಾರು ಎತ್ತಿದ್ರು. और पिता पुत्र पवित्र आत्मा के किसी ने उठाया ಅದರಲ್ಲಿ ಮಾನಸ್ಸೆ और उसमें ಮಾನಸ್ಸೆ ಕುಲದವರು मानसे कुल के ಎಲ್ಲರೂ लोग ಹಲ್ಲೆಲೂಯಾ और सब ने कहा हालेलुया. ನಿಮಗೆ ಪೂರ್ವದಲ್ಲಿರುವಂತ 4 ದೇಶಗಳು तुम्हें पूर्व में रहने वाले 4 देश ಎಲ್ಲರೂ ಸೀಟಿ ಹೊಡೆದ್ರು. और सब ने सीटी ಕೇಳ್ತಾ मारा. ಇದ್ದೀರಾ? क्या आप सुन रहे हैं? ಕರೆಕ್ಟಾ? क्या सही ಇವ್ರು ಹೋಗಿ है? ಅದನ್ನ ಹಂಚ್ಕೊಳ್ಬೇಕೀಗ. ಅದನ್ನ ಅದನ್ನ ತಗೊಳ್ಬೇಕಷ್ಟೇ. अब यह लोग वहाँ पर जाकर उसे अधीन करना है ಕುಸ್ನಾ ಬಸ್. और वहाँ पर अपने घरों को बांधना ಆದ್ರೆ है. ಗ್ಯಾರಂಟಿ ಹೇಳ್ತೀನಿ ನಿಮಗೆ, लेकिन निश्चय से मैं कहता हूँ ವಾಕ್ಯದಿಂದ ಹೇಳ್ತೀನಿ ನಿಮಗೆ, आपको, वचन से आपसे मैं कहता ಈ हूँ ಸೀನೆ ಇರ್ಲಿಲ್ಲ ಅಲ್ಲಿ. यहाँ पर वो दृश्य ही नहीं था. ಮತ್ತೇನ್ ಪಾಸ್ಟರ್ ಹಿಂಗ್ ಹೇಳ್ತೈತೆ? फिर ये क्यों पासवान जी ಸೀನೆ ಬೇರೆ, वहाँ पर दृश्य ही ಆ अलग है ಸೀನೆ ಇವತ್ತಿನ ಸಂದೇಶ. और वह दृश्य ही आज का संदेश ಆ है ಸೀನೆ ಇವತ್ತು ನಿಮಗೆ ಪ್ರಕಟಣೆ. और वह दृश्य ही आज के लिए आपके लिए ಆ ಸೀನು और वह ನೀವು दृश्य ಹಿಡ್ಕೊಂಡ್ರೆ ಅಂದ್ರೆ अगर आप पकड़ लेंगे ಮುಂದಿನ तो ವರ್ಷ ನೀವು ಹಿಂಗಿರೋದಿಲ್ಲ. अगले साल आप ऐसे ಈ नहीं रहेंगे. ಸೀನನ್ನ और यह दृश्य ನೀವು को ಹಿಡ್ಕೊಂಡ್ರೆ ಅಂದ್ರೆ अगर आप पकड़ लेंगे तो ಮುಂದಿನ ತಿಂಗಳು ನೀವು ಹಿಂಗಿರೋದಿಲ್ಲ. और आने वाला महीना भी आप ऐसे नहीं ಈ रहेंगे. ಸೀನನ್ನ ನೋಡೋಣ. और उस दृश्य को अब हम देखेंगे. ಹಕೀಕತ್ ಗೊತ್ತಾ ನಿಮಗೆ? ಅಲ್ಲಿ वहाँ पर क्या हुआ है आप जानते हो? ಅಲ್ಲಿರುವಂತ ಸತ್ಯತೆ ನಿಮಗೆ ಗೊತ್ತಾ? वहाँ पर रहने वाला हकीकत आप जानते हो? ಆಗಿನ ಸತ್ಯತೆ ನಿಮಗೆ ಗೊತ್ತಾ? वहाँ पर रहने वाला सच्चाई आप जानते हो? ಇರುವಂತ ಬಲವಾದ ಸತ್ಯತೆಯನ್ನು ಹೇಳ್ತೀನಿ ಕೇಳಿ. यहाँ पर रहने वाला बलशाली हकीकत बताता हूँ, सुनिए. ಕಾನಾನ್ ದೇಶ. वहाँ पर कानान देश. ಹಲೋ, ಸುಮ್ಮನೆ ಹಿಂಗ ಆಡಬೇಡಿ, ಇಲ್ಲಿ ಕಣ್ಣಿಡಿ. यहाँ पर ಹಲೋ, देखिए ಕಾನಾನ್ ದೇಶ. कानान देश. ಇವರಲ್ಲಿ ಬಂದಾಗ जब यहाँ पर वो आए, ಅಯ್ಯೋ ಚೀಟ್ ಹಾಕೊಳ್ಳಿ ಕುತ್ಕೊಳ್ಳೋದಕ್ಕೆ ಇವ್ರ ಕತೆ ಹೇಳ್ತೀನಿ ಕೇಳ್ರಿ. ಇದನ್ನ ಮುಂದುವರಿಲಿಕ್ಕೆ ನನಗೆ ಆಗ್ತಾ ಇಲ್ಲ. इनका कहानी मैं बताता हूँ, सुनिए. आगे मैं बढ़ नहीं पा रहा. ಅಷ್ಟೊಂದು ಎಕ್ಸೈಟ್ಮೆಂಟ್ ಇದೆ ಇದರಲ್ಲಿ. इसमें उतना उत्सुकता ಅಷ್ಟೊಂದು है. ನನಗೆ ಇದರಲ್ಲಿ ಆಶೀರ್ವಾದ ಆಗಿದೆ. इसमें से उतना मुझे आशीष हुआ है. ಆಮೆನ್. आमेन. ಚೀಟ್ ಹಾಕೊಳ್ಳಿ ಕುತ್ಕೊಂಡಿದ್ದಾರೆ. वहाँ पर चीटी डालने के लिए वो बैठे हैं. ಎಲ್ಲ ಖಾಲಿ ಇದೆ ಅಂತ ನೀನು ಅನ್ಕೊಳ್ತಾ ಇದೀಯಾ? सब खाली है क्या कि तुम सोच रहे ಆದ್ರೆ हो? ಸತ್ಯ ಏನಂದ್ರೆ लेकिन यहाँ पर हकीकत यह है कि ದೈತ್ಯರು ಇನ್ನೂ ಇದ್ದಾರೆ. वहाँ पर दैत्य लोग अभी भी वहाँ पर है. ವೈರಿಗಳು ಇನ್ನೂ ಇದ್ದಾರೆ. वहाँ पर शत्रु वहाँ पर अभी भी है. ಎಲ್ಲ ಪಟ್ಟಣಗಳು ಗಿಚ್ಚಿ 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 ತುಂಬಿಕೊಂಡಿವೆ. सारे देश वहाँ पर भर चुके हैं. ಅನೋಕರು अनोखे लोग, ಅನಾಕಿಮ್ಸ್ अनोखे लोग, ಅಂದ್ರೆ ದೈತ್ಯರು. उसका मतलब दैत्य लोग, ಕೋಲಾತನ ಆಗಿರುವವರು गोलियात के जैसे रहने वाले ಆ लोग ದೇಶದಲ್ಲಿ ಇನ್ನೂ ತುಂಬಿಕೊಂಡಿದ್ದಾರೆ. उस देश में अभी भी वो भरे हुए हैं. ಮದುವೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. वो शादियां कर रहे हैं. ಮದುವೆ ಮಾಡಿಕೊಡ್ತಾ ಇದ್ದಾರೆ. वो शादी कर कर दे रहे हैं. ತಮ್ಮ ಜೀವನ ತಾವು ಆರಾಮಾಗಿ ಜೀವಿಸ್ತಾ ಇದ್ದಾರೆ ಅವರು. अपने जिंदगी को आराम से वो जी रहे हैं. ಕೇಳ್ತಾ ಇದ್ದೀರಾ? क्या आप सुन रहे हैं? ಎಂತ ಹುಚ್ಚುತನ ನೋಡಿ, कितना पागलपन ಅಥವಾ देखिए, ಎಂತ ವಿಚಿತ್ರ ನೋಡಿ, या फिर कितना अजीब चीज है ಅಥವಾ देखिए, ಎಂತ ಭಯಂಕರ ನೋಡಿ, या फिर कितना भयंकर आप देखिए, ಅಥವಾ या फिर ನಮ್ಮ ದೇವರ ಮಹಿಮೆಯನ್ನು ನೋಡಿ. हमारे परमेश्वर के महिमा को आप ಇವುಗಳಲ್ಲಿ देखिए. ನೀವೇನಾದ್ರೂ ಅನ್ರಿ. इनको आप कुछ भी कहिए. ಇಸ್ರಾಯೇಲರು ಬಂದ್ರು, इजरायली लोग वहाँ पर आए. ದೈತ್ಯರಿದ್ದಾರೆ. वहाँ पर वो लोग हैं. ದೈತ್ಯರು वहाँ पर दैत्य लोग हैं. ಇಸ್ರಾಯೇಲರು ಬಂದ್ರು. इजरायली लोग वहाँ पर आए. ಅಲ್ಲಿ ಮದುವೆ ಮಾಡಿಕೊಡೋ ಶಬ್ದ ಕೇಳಿಸ್ತಾ ಇದೆ. वहाँ पर शादी करने वाला आवाज उन्हें सुनाई दे रहा है. ಬೆಳಿಗ್ಗೆ सुबह के समय ಮಾರ್ಕೆಟ್ಗೆ में ಹೋಗ್ತಾ ಇದಾರೆ ಅವರು. वो बाजार जा रहे हैं. ಇವ್ರು ಬಂದ್ರು, यह लोग आए. ಅವ್ರ ಬಗ್ಗೆ ಚಿಂತನೆ ಇಲ್ಲ. उनके बारे में चिंता ही नहीं ಅವರನ್ನು है. ಹೊರಡಿಸುವುದ್ರ ಬಗ್ಗೆ ಕ್ಯಾರ್ ಇಲ್ಲ. उनके बारे में कुछ चिंता ही नहीं ಎಲ್ಲರೂ है. ಕೂಡಿದ್ರು. सब वहाँ पर इकट्ठा ಎಲ್ಲರೂ हो गए ಕೂಡಿದ್ರು. और सब वहाँ पर इकट्ठा ಎಷ್ಟು हो ಅರ್ಥ ಆಗ್ತಾ गए. ಇದೆ? कितने लोग समझ पा रहे हैं? ಅವರು ಗೋಡೆ ಮೇಲೆ ನಿಂತು ನೋಡ್ತಾ ಇದ್ದಾರೆ. वहाँ पर दीवार से उठकर वो देख रहे हैं. ಆಗಿನ ಕಾಲದ ದುರ್ಬಿನ್ वहाँ पर उस समय का दूरबीन ಹೆಂಗಿತ್ತೋ ಗೊತ್ತಿಲ್ಲ. कैसे वो था मैं नहीं ಇವ್ರು ಏನ್ जानता. ಮಾಡ್ತಾ ಇದ್ದಾರೆ? यह लोग क्या कर रहे हैं? ಇವರೆಲ್ಲರೂ ಕೂಡಿ ये सब मिलकर, ಅಯ್ಯೋ ಎಲಿಯಾಜರನು एलियाजर, ಎಲ್ಲರೂ ಕೂಡಿ सब मिलकर ಚೀಟ್ ಹಾಕ್ತಾ ಇದ್ದಾರೆ. वहाँ पर चीटी डाल रहे हैं. ಹಲೋ, ಯಾರಿಗಾರ ಅರ್ಥ ಆಗ್ತದೆಯಾ? क्या कोई समझ पा रहे ಅಲ್ಲಿ हैं? ಮದುವೆ ನಡೀತಾ ಇದೆ, वहाँ पर शादी चल रहा ಮಾರ್ಕೆಟಿಂಗ್ है, ನಡೀತಾ ಇದೆ. वहाँ पर बाजार में घूम रहे ಇವ್ರಿಗೆ हैं, ಕ್ಯಾರೇ ಇಲ್ಲ. लेकिन ये लोग चिंता ही नहीं कर ಚಿಂತೆಗೆ रहे ಬಿದ್ದಿಲ್ಲ. हैं. ये चिंता ही नहीं कर रहे ಯಾಕೆ? हैं. क्यों? ಯಾಕೆ? ಕ್ಯೂ? ಯಾಕೆ? ಕ್ಯೂ? ದೇವರು ಒಂದು ಸಾರಿ ವಾಗ್ದಾನ ಮಾಡಿದ ಮೇಲೆ अगर परमेश्वर एक बार वायदा करते हैं तो ನೆನಪಿಟ್ಕೊಳ್ಳಿ, आप याद रखिए, ಇದನ್ನ ಅರ್ಥ ಮಾಡ್ಕೊಳ್ಳಿ. इसे आप समझ लीजिए. ಇವರ ದೃಷ್ಟಿಯಲ್ಲಿ ಅವರು ಇಲ್ವೇ ಇಲ್ಲ. इनके नजर में वो है ही नहीं, ಆದ್ರೆ ಅಲ್ಲಿ ನೋಡಿದ್ರೆ लेकिन वहाँ पर आप देखेंगे तो दैत्य वहाँ पर दैत्य लोग हैं इनको कुछ पढ़ाई नहीं है. और इनको कोई चिंता ही नहीं ಏನ್ है. ವಿದ್ಯೆ ಇಲ್ಲ ಇವ್ರಿಗೆ. उनको कोई चीज पढ़ा ही ಇವ್ರು नहीं ಹೇಳ್ತಾರೆ, है. और यह लोग कहते ನಮ್ದು हैं ಯಾವ್ದು ಭಾಗ? हमारा कौन सा भाग है? ಬೇರೆಯವರಾದ್ರೆ ತಳ್ರಿ, अगर दूसरे होते तो ಮೊದಲು इंतजार ಹೊರಗೆ करना, ಹಾಕ್ರಿ. पहले उन्हें बाहर ಇವ್ರು डालना. ಹೇಳ್ತಾರೆ, और यह लोग कहते ತಲೆ हैं ಕೆಡಿಸ್ಕೋಬೇಡ ನೀನು, दिमाग तुम खराब मत करना, ನಮಗೇನ್ ಬಿದ್ದಿಲ್ಲ. मुझे हमें कुछ ಮೊದಲು पढ़ा ನಮ್ಮ नहीं ಪಾಲ್ है. ಯಾವ್ದು ಹೇಳು. पहला हमारा भाग क्या है वो बता. ಯಾರಿಗಾದ್ರೂ ಅರ್ಥ ಆಗ್ತಾ ಇದೆಯಾ? क्या कोई समझ
ಯಾವ ದಿನ जिस दिन ಯಾವ ದಿನ जिस दिन ಇದನ್ನ ಗಟ್ಟಿಯಾಗಿ ಹೇಳ್ತೀನಿ, दृढ़ से मैं कहती ಯಾವ हूँ, ದಿನ जिस दिन ಯಾವ ದಿನ जिस दिन ದೇವರು ನಿನ್ನನ್ನ ಯಾವ ಪಟ್ಟಣಕ್ಕೆ ಕರೆದ್ನೋ, परमेश्वर ने आपको जिस देश में बुलाया, ಯಾವ ವಾಗ್ದಾನವನ್ನು ಕೊಟ್ನೋ, जिस वायदे को परमेश्वर ने आपको दिया, ನಿನ್ನ ಚೀಟು ಹಾಕಲಾಯಿತು. आपका चीट डाला गया है. ಇನ್ನಲ್ಲಿ ಯಾರಿದ್ದಾರೋ ನಮಗೆ ಗೊತ್ತಿಲ್ಲ, वहाँ पर कौन है हम नहीं ಎಂತವರಿದ್ದಾರೋ जानते. ನಮಗೆ ಬಿದ್ದಿಲ್ಲ. किस तरीके के लोग हैं हमको चिंता नहीं. ಅವರನ್ನು ನೋಡೋದು ನನಗೆ ಬಿದ್ದಿಲ್ಲ. उनको देखने के लिए भी मैं नहीं ಅವರ चाहता. ರಥಗಳೆಂದು ನಾ ತಗೊಂಡೇನ್ ಮಾಡ್ಲಿ? उन लोग क्या कर रहे हैं हम ಯಾಕಂದ್ರೆ देखकर क्या ಒಂದು करें? ಸಾರಿ क्योंकि एक ದೇವರು बार परमेश्वर ಚೀಟ್ ಹಾಕಿದ್ರೆ अगर चीटी डालते हैं तो ಇದ್ದದ್ದನ್ನ ಇಲ್ಲದೆಂಬುದಾಗಿ, जो है उसे नहीं समान, ಇದ್ದದ್ದನ್ನ ಇಲ್ಲದೆಂಬುದಾಗಿ ಕರೆಯುವಾತನು. जो है उसे नहीं समान बुलाने वाले परमेश्वर. ನಿನ್ ದೃಷ್ಟಿ ಚೀಟ್ ಮೇಲೆ ಇರ್ಲಯ್ಯ, आपका नजर चीटी पर ಅಲ್ಲಿ रखिए. ನೋಡ್ಲಿಕ್ಕೆ ಹೋಗ್ಬೇಡ. वहाँ पर देखने ही मत जाइए. ಪಾಸ್ಟ್ರೇ, पासवान जी ಇನ್ನು ಹಟ್ಟ ಕಟ್ಟ ಇದ್ದಾರೆ. अभी भी वो बहुत हट्टा कट्टा है. ಹಿಂದಿ ಹೇಳಿದೆ, ಇನ್ನು ದಷ್ಟಮುಷ್ಟರಿದ್ದಾರೆ. अभी भी वो हट्टा कट्टा है. ನೀ ತಗೊಂಡು ಏನ್ ಮಾಡ್ತೀಯಾ? वो लेकर आप क्या करेंगे? ದೇವಕ್ಕೆ ಯಾವ ಹೆಜ್ಜೆ ಕಳಿಸ್ತದೆ ನೀನು ಆ ಹೆಜ್ಜೆ ಹಾಕ್ಬೇಕು ಅಷ್ಟೇ. परमेश्वर का वचन किस तरीके से चलता है आप भी उसी तरह चलिए. ಯಾವ ದಿನ ಕರ್ತನ ಈ ಪಟ್ಟಣಕ್ಕೆ ನಮ್ಮನ್ನು ಕರೆದ್ನೋ, जिस दिन परमेश्वर ने इस देश में हमें बुलाया, ಈ ಪಟ್ಟಣದಲ್ಲಿ इस शहर में हमें ದೇವರು ಯಾವ बुलाया, ದಿನ ನಮ್ಮನ್ನ ವಾಪಸ್ ಕರೆದ್ನೋ, परमेश्वर ಕರೆದ್ನೋ, ने जिस दिन हमें गोवा को ಅದೇ बुलाया, ದಿನ ನಮ್ಮ ಚೀಟ್ ಹಾಕ್ಲಾಗಿತ್ತು. उसी दिन हमारा चीट डाला गया था. ಎಷ್ಟು ಜನರಿಗೆ ಅರ್ಥ ಆಯ್ತಾ ಗೊತ್ತಾಗಿಲ್ಲ? कितने लोग समझ पा रहे ಅರ್ಥ हैं? ಆಯ್ತಾ ನಿಮಗೆ? आपको समझ आ ಅರ್ಥ रहा ಆಯ್ತಾ है? ನಿಮಗೆ? आपको समझ ಅರ್ಥ आ ಆಯ್ತಾ रहा ನಿಮಗೆ? है? आपको समझ ಅರ್ಥ आ ಆಯ್ತಾ रहा ನಿಮಗೆ? है? ನಿನ್ನ ಚೀಟು ಬಿದ್ದಾಗಿದೆ. आपका चीट डाला गया है. ಈಗ ಅದನ್ನು ಯಾರು ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ. अब उसे कोई भी नहीं हटा सकता. ಯಾರು ಅದನ್ನು ಅಳಿಸ್ಲಿಕ್ಕೆ ಆಗೋದಿಲ್ಲ. कोई भी उसे मिटा नहीं ಅವರಿಗೆ सकता. ಕಬ್ಬಿಣದ ರಥಗಳಿರಬಹುದು. उनके पास लोहे के आयुध रह सकते ನೆನಪಿರಲಿ, हैं. आप याद ನಿನಗೆ रखिए, ನಿನ್ನ ಪಾಲಿಗೆ ಚೀಟು ಹಾಕಿದವನ ಬಳಿಯಲ್ಲಿ ಬೆಂಕಿಯ ರಥಗಳುಂಟು. आपके लिए चीटी जिसने डाला है उनके पास अग्नि है और अग्नि ला सकते हैं. ಆಮೆನ್, आमेन, ಆಮೆನ್, ಆಮೆನ್, ಆಮೆನ್. ಆಮೆನ್. ಹೊರ ದೃಷ್ಟಿಯಿಂದ ಕಬ್ಬಿಣದ ರಥವನ್ನು ನೋಡಬೇಡಯ್ಯ, ಒಳ ದೃಷ್ಟಿಯಿಂದ ಬೆಂಕಿಯ ರಥಗಳನ್ನು ನೋಡು. बाहर के नजरों से लोहे के रथों को मत देखिए, लेकिन अंदर के नजरों से परमेश्वर के अग्नि को आप देखिए. ಹೆಂಗಿರ್ಬೇಕು ನೋಡ್ರಿ, ಎಷ್ಟು ಹುಚ್ಚತನ ಇರ್ಬೋದು, कितना पागलपन हो ಹೆಂಗ सकता ಕಾಣ್ತಿರ್ಬೋದು. है, कैसे उन्हें दिखाई पड़ रहा ಎಲ್ಲ होगा. ನಾರ್ಮಲ್ ಜೀವನ ನಡೆದಿದೆ ಅಲ್ಲಿ. सब वहाँ पर साधारण जिंदगी चल रहा है. ಬಂದ್ರೆ ನೊಣ ನುಂಗ್ದಂಗೆ ನುಂಗ್ಬಿಡ್ತೀವಿ ಅಂತಾರೆ. अगर आएंगे तो चीटी के जैसा मार देंगे, उस तरह देखते हैं. ಏನ್ ಮಾಡ್ಕೊಳ್ತೀವಿ, ಚೀಟ್ ಆಗತ್ತೆ. और ये चिंता ही नहीं कर रहे, तुम्हें क्या करना है कर लो. ಎಷ್ಟು ಜನರಿಗೆ ಅರ್ಥ ಆಯ್ತು? कितने लोग समझ पा रहे हैं? ಹಂಚ್ಕೊಂಡ್ಬಿಟ್ರು. वहां पर उन्होंने बांट लिया. ಅರ್ಥ ಆಯ್ತು, ಹಂಚ್ಕೊಂಡ್ಬಿಟ್ರು. वहां पर उन्होंने बांट लिया. ಬಟ್ ಪಾಸ್ಟರ್ ಮುಂದೆ पासवान जी आगे ರೀ, सुनिए, ದೇವ್ರ ಹಂಚಿದ್ರೆ, अगर परमेश्वर बांटते हैं तो, ಕರ್ತನ ಹಂಚಿದ್ರೆ, अगर परमेश्वर बांटते हैं तो ಅಲ್ಲಿ ಯಾರಿದ್ದಾರೆ ಎಂತದ್ದು ಯಾವುದು ಲೆಕ್ಕಕ್ಕೆ ಇಲ್ಲ. वहां पर कौन है, कैसे लोग हैं, वो सब गिनती में आता ही नहीं. ಐ ಕ್ಯಾನ್ ಫೀಲ್ ಇಟ್. मुझे वो महसूस हो रहा, मैं महसूस कर पा रहा हूँ. ಅಲ್ಲಿ ಅಮಾಲೇಕ್ಯರೇ ಇರ್ಲಿ, वो चाहे अमाली के लोग हो ಯಾರೇ ಇರ್ಲಿ, या फिर कोई भी क्यों ना हो, ಚೀಟು ಬಿದ್ದು ಆಯ್ತು. चीट वहां पर डाला गया है. ಹಾಕಾಗ್ಲಿ. ಅವನು ಆಕಾಶ ಸೀಳಿ ಆದರೂ ಇಳಿದು ಬರ್ತಾನೆ. वो आसमान को फाड़ कर तो ऊपर नीचे उतर आएंगे, ನಿನ್ನ ಜೊತೆಗೆ ನಿಂತ್ಕೊಳ್ಳೋದಕ್ಕೆ. आपके साथ खड़े रहने के ಆಕಾಶನ लिए. ಸೀಳಿ ಆದರೂ ಇಳಿದು ಬರ್ತಾನೆ ಅವನು. आसमान को दुबागा कर कर तो वो नीचे उतर ಯಾಕೆ? आएंगे. क्यों? ಚೀಟ್ ಹಾಕಂತ ಹೇಳ್ದವನೇ. चीटी को डालने के लिए बताने वाले ही वो है. ಯಾವ ದಿನ ಈ ಮಣ್ಣಿನ ಮೇಲೆ ಕಾಲಿಟ್ವೋ, जिस दिन इस मिट्टी पर हमने कदम रखा, ಅದೇ ದಿನ ನಿರ್ಧಾರ ಆಗ್ಬಿಟ್ಟಿದೆ. उसी दिन फैसला हो चुका है. ಈ ಪಟ್ಟಣ ಹೌಸ್ ಆಫ್ ಪ್ರೇಸ್ ಅವ್ರಿಗಂತ, यह शहर हाउस ऑफ प्रेस के लोगों के लिए है. ಈ ಪಟ್ಟಣ ನಮಗಂತ. ಈ ಛಲ ಹೆಂಗಿರ್ತದ ನೋಡಿ. ये जिद कैसे रहता है देखिए. ಯಾರಾದ್ರೂ ಈಗ ಅವ್ರು ಬಂದು ಹೇಳಿದ್ರೆ, कोई तो उन्हें आकर अब ವಿಚಾರ कहेंगे ಮಾಡಿ, तो ಚೀಟ್ ಹಾಕ್ತಾ ಇದಾರೆ. आप सोच कर देखिए, वो चीटी डाल ಜ್ಞಾನ रहे ಬಂದು हैं ಕಿವಿಯಲ್ಲಿ ಹೇಳ್ದ, और किसी ने आकर उनके कान में बताया, ಅಣ್ಣ मेरे भाई, ಅಣ್ಣ, मेरे भाई, ನಿನಗೆ ಚೀಟ್ ಬಂದೈತಲ್ಲ, तुम्हें चीटी आया है ना, ನಿನ್ನ ಪಾಲಿಗೆ ಬಂದೈತಲ್ಲ, तुम्हारे भाग में वो आया है. ಪಶ್ಚಿಮ ಕಾನಾನ್ ದೇಶ, पश्चिम का कानान देश. ಅಣ್ಣ मेरे भाई, ಇದು ಬ್ಯಾಡ ಅಂತ ಹೇಳ. ये नहीं चाहिए क्या कि कहना. ಯಾಕ್ಲೆ वो कहता है क्यों. ಅಣ್ಣ, मेरे भाई, ಅವ್ರ ಕಡೆ ಕಬ್ಬಿಣದ ರಥ ಅದಾವ, वहाँ पर लोहे के रथ उनके ನಮ್ಮ पास ಕಡೆ है ಒಂದು ರಥ ಇಲ್ಲ. और हमारे पास एक भी नहीं है. ಅವ್ನು ಏನ್ ಮಾಡ್ತಾನೆ, ಇವನ್ ಏನ್ ಮಾಡ್ತಾನೆ ಗೊತ್ತಾ? ये क्या करता है आप जानते हो? ಪಟ್
ಪಡ್ಡಂತ ಹೊಡಿತಾನ एक उसे थप्पड़ लगाता है। ಅಕಡ क्यों आपने मुझे मारा? ನಾಚಿಕೆ ಬರದಿಲ್ಲ ಮಗನ, तुम्हें शर्म नहीं आता? ನೀ ಯುದ್ಧ ಮಾಡಕ್ ಕೊಟ್ಟೇನೆ, तुम युद्ध करने के लिए जा ಏನ್ रहे हो। ಕೊಡಾತನ ಏನ್ ಕೊಡಾತನ ಸುಮ್ಮನಿಸ್ಕೋ, जो कुछ दे रहे हैं ನೀ चुपचाप ಅಲ್ಲಿ ಹೋಗಿ ಬರ್ಲಿ लेना। ನಿಲ್ಬೇಕಷ್ಟೇ, वहाँ पर जाकर सिर्फ खड़ा होना ಬಾಣಾನು है, ಬಿಡುದಿಲ್ಲ ನೀ, वहाँ पर तीर भी नहीं चलाना ಯಾಕಂದ್ರೆ है, ಮ್ಯಾಲಿಂದ ಬಾಣ ಬರ್ತಾವ. ऊपर से तीर आएंगे। ಹಲ್ಲೆಲೂಯಾ. हालेलुया। ಅರ್ಥ ಆಗ್ತೈತಾ? क्या आप समझ रहे हो? 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 ರೆನಾಲ್ಡ್ ಬಾನ್ಕೆ ಹೇಳಿದ್ರು, रेनॉल्ड बॉल्के ने कहा, ನಿನ್ ಪಾಕೆಟ್ ಅಲ್ಲಿ ಏನೈತೆ ಅದನ್ನ ನೋಡಿ ಪ್ಲಾನ್ ಮಾಡಬೇಡ, तुम्हारे जेब में क्या है उसे देखकर योजना मत बनाना, ನಿನ್ ಚೀಟ್ ಏನ್ ಬಂದೈತೆ ನೋಡಿ तुम्हारा चीटी क्या आया है उसे सुमने देखकर काल इड़। सिर्फ वहाँ पर कदम रखना। ಪಾಸ್ ಆದ तुम पास हो गए, ಸುಮ್ನೆ ಆರಿಸ್ಕೋ ನಿಂಗೆ ಏನ್ ಬೇಕನ್ನೋದನ್ನ, सिर्फ चुन लेना तुम्हें क्या चाहिए ಅದಕ್ಕೆ करके। ಏನ್ ಬೇಕಾಗಿದ್ದೆನೆಲ್ಲ ಕೊಡೋನು, ಅವನಿಗೆ उसे ಜೀವಂತ जो कुछ चाहिए देने के लिए परमेश्वर है। ಮಕ್ಕಳು ಹುಟ್ಟಿದ್ರ बच्चे जन्म हुए हैं, ಹೆಣ್ಸಾಕ್ಬೇಕಂತ ವಿಚಾರ ಮಾಡಬೇಡ, कैसे उन्हें पालना है वो मत सोचना, ನಂಬು, विश्वास करना, प्रार्थिसु, प्रार्थना करना, ಒಪ್ಪಿಸ್ಕೊಡು. अपने आप को सौंप देना। ಆದ್ರೆ ಒಂದು लेकिन एक चीज, ದೇವರ ಸಮಾಲೋಚನೆ ಕೇಳು. परमेश्वर के समालोचन को सुनना। ಮದುವೆ ಆಗಿರ್ಲಿ, शादी हो ಮಕ್ಕಳಾಗಿರ್ಲಿ, या फिर बच्चे हो ವಿದ್ಯಾಭ್ಯಾಸ ಆಗಿರ್ಲಿ, या फिर विद्याभ्यास हो, ದೇವರ ಸಮಾಲೋಚನೆ ಕೇಳು. परमेश्वर के समालोचन को सुनना, ಕೇಳಾತನ್ನ उसे ಸ್ವಾಮಿ सुनना। ಹೆಜ್ಜೆ ಇಡ್ಲಾ ಬೇಡ, परमेश्वर कदम रखो ಅವ್ನು या ನೀಡಂದ नहीं। ಅಂದ್ರೆ अगर वो रखने के लिए कहते हैं तो ಅಲ್ಲಿ ಏನೈತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡು. वहाँ पर क्या है उसके बारे में चिंता भी मत करना। ಇಟ್ಸ್ ಹೀಸ್ ಲುಕ್ ಔಟ್. वो परमेश्वर का His लुकआउट है, lookout. वो परमेश्वर का Just go चिंता है। आप सिर्फ वहाँ पर जाइए। ಅವು ಅಲ್ಲಿ ಏನ್ ನಡೀತದೆ ಅಲ್ಲಿ, ಇನ್ನೊಬ್ಬ ಬಂದು ಹೇಳ್ದ, और एक आकर मुझे बताया, ಎಫ್ರಾಯಿಮ್ದವ್ರು ಬಂದು ಹೇಳಿದ್ರು, इफ्राइम के लोग आकर उन्होंने ಓಡ್ಕೋತ ಬಂದ, बताया, वो भागते आया, ಅಣ್ಣ ಅಣ್ಣ मेरे भाई ಒಂದ್ ನಿಮಿಷ, 1 मिनट, ಎಲ್ಲಿದ್ ಬಂದ ಚೀಟಿ ಹೇಳ. कहाँ का चीटी आया है? ಚೀಟಿ ಓಪನ್ ಮಾಡಿದ್ರ चीटी उन्होंने खोला, ಮಧ್ಯ ಕಾನಾನಿನ ಮಧ್ಯ ನಮಗ್ ಬಂದೈತೆ, कानान देश का बीच का भाग हमें आया है, ಅಣ್ಣ ಚೇಂಜ್ ಮಾಡ್ಕೊಡಂತ ಹೇಳ. उसे बदल कर देना कह के कहना। ಅವ್ನ್ ಲೀಡರ್ ಕೇಳ್ದ, ಯಾಕ್ಲೇ ಏನ लीडर पूछता है क्यों, क्या हुआ, ಯಾಕ್ಲೇ, क्यों? ಇವನ್ ಹೇಳ್ದ, और इसने कहा, ಎಣೋ मेरे भाई ತೋಪದ ಅವ್ರ ಕಡೆ, उनके पास बड़े बड़े शस्त्र है, ತೋಪ್ ಕ್ಯಾನನ್ಸ್, उनके ಹಿಂದಿ ಮೇ ಬಿ ತೋಪಿ, उनके पास तोप है, ಫಿರಂಗಿ ಅಂತ ತೋಪ್ ಇದೆ, ಹಿಂಗ್ ಹೊಡೆದು ಬಿಡ್ತಾರಣ್ಣ, ऐसे वो मार देंगे हमको। ಪಡ್ ಅಂತ ಹೊಡೆದವನ, वो एक थप्पड़ उसने लगाया, ಬಾಯಿ ಮುಚ್ಕೊಂಡು ಹಿಂದೂ ನಿಂದ. तुम्हारा मुंह बंद करके पीछे जाकर खड़े रहना। ಯಾರಿಗಾದ್ರೂ ಅರ್ಥ ಆಗಿದ್ರೆ ಒಂದ್ಸರಿ ಆಮೇಲೆ ನಿನ್ ಕಿವ್ಯಾಗ ಹೇಳಕ್ಕೂ ಬರ್ತಾರ್ಲಿ, आपके कान में भी ನಿನ್ बताने ಕಿವ್ಯಾಗ के लिए ಹೇಳಕ್ आएंगे, ಬರ್ತಾರ, आपके कान में भी बताने के ಕಿವ್ಯಾಗ लिए ಹೇಳಕ್ आएंगे, ಬರ್ತಾರ, आपके कान में भी बताने के लिए आएंगे। ನಿನ್ ಪಗಾರ ನೋಡು, तुम्हारा पगार देखना, ಅದೇನ್ ಮಾಡಕತ್ತಿ, और वो क्या तुम कर रहे हो, ಅವ್ರು ಹೇಳಿದ್ಲೇ ಪಡ್ ಅಂತ ಕೊಡ್ಬೇಕು ಅಂದೆ, और तब वो कहते ಹೋಗಿ फट करके ಹಿಂದೆ ನಿಂದ್ರ देना, ಅಂತ ಹೇಳ್ಬೇಕು. पीछे जाकर खड़े रहना ಯಾಕೆ? क्या बताना है। क्यों? ಯಾಕೆ क्यों? ವೈರಿಗಳು ಏನ್ ಬಂದ್ ಗಿಫ್ಟ್ ಕೊಡ್ತಾ ಇದಾರ ನಿನಗಿಲ್ಲ, ಗಿಫ್ಟ್ ಕೊಡೋರು ಅವರೆಲ್ಲ ಅಲ್ಲಿ ಕೂತ್ಕೊಂಡು ನೋಡು. शत्रु आकर आपको तोहफा नहीं देते, लेकिन तोहफा देने वाले वहां पर है। ಅಣ್ಣ ನಿಂಗೆ ಅರ್ಥ ಆಗತ್ತಿಲ್ಲಣ್ಣ, मेरे भाई आप समझ नहीं रहे ನಾನು हो, ಹೋಗಿದ್ದೆ ಅಲ್ಲಿ, मैं वहां पर गया था ಅವ್ರು ಮಾತಾಡ್ಕೊಳ್ತಿದ್ರ, और वहां पर वो बात कर रहे थे, ಹತ್ರ ಬರ್ಲಿ ಆ ಮಕ್ಕಳು, वो नजदीक तो आए, ತೋಪಿಲ್ ಚಂಡ ಹಾರಿಸ್ತೀವಿ ಅಂತಾರಣ್ಣ, वहां पर उसकी उनके ಮುಂದೆ गर्दन को ಉಡಾದಂಗೆ ही, ತೋಪ್ಸೆ ಮುಂದೆ ಗರ್ದನ್ ಉಡಾದಂಗೆ, वहां पर गर्दन उनका उड़ा देंगे। ಮತ್ತೊಂದಿಟ್ಟ ಪಡ್ ಅಂತ ಎಡಗೈಲಿಟ್ಟ ಈ ಸಲ ಈ ಕಡೆ. वहां पर बाईं हाथ से और एक थप्पड़ उसने लगाया। ಯಾವ ಇದನ್ನ ಕನೆಕ್ಟ್ ಮಾಡ್ಯಾನಲ್ಲ, जिसने इसे कनेक्ट किया है ना, ಅವನಿಗೆ ಗೊತ್ತೈತೆ ಹೆಂಗ್ ಕಾಯೋದು ಅಂತ. वो जानता है। ನಿನ್ನ ನಂಬಿಕೆ, विश्वास, ಯಾರಿಗಾದ್ರೂ ಇದು ಅರ್ಥ ಆಗ್ತದೆ ಒಂದ್ಸರಿ ಆಮೇಲೆ ಅಂತ. क्या कोई इसे समझ पा रहा है? ಆ ವಾಕ್ಯದ ಭರವಸೆ, वह वचन पर भरोसा, ಅದರ ಮೇಲೆ ಗಾಳವಾಗಿ ನೆಲೆಗೊಂಡು. ಎಷ್ಟು ಜನರಿಗೆ ಇದು ಅರ್ಥ ಆಗ್ತದೆ ನಾ ಹೇಳೋದು? कितने लोग समझ पा रहे हैं जो मैं कह रहा ಇದು हूँ? ವ್ಯತ್ಯಾಸ ಅರ್ಥ ಆಗ್ತದೆ? क्या ये व्यत्यास आप समझ पा रहे हैं? ಸಿದ್ಧರಾಗ್ತೀರಾ? क्या आप तैयार हो जाएंगे? ಸುಮ್ಮನೆ ಚೀಟ್ ಹಿಡ್ಕೊಂಡು ಕನ್ಯಾನರ ಮುಂದೆ ಇದು ನಂದು ಅಂತ ಕಡೆದಲ್ಲ, सिर्फ चीटी पकड़ कर ये मेरा है कह के नाचना नहीं। ಹೆಂಗ್ ಓದಿತಾರ ನೋಡಿ ಹೇಳ್ತೇನೆ. ऐसे वो लात मारेंगे। देखिए, ಸ್ವಲ್ಪ ವರ್ಷದ ಹಿಂದೆ थोड़े साल पहले ಮೋಶೆ मूसा ಜೀವಂತ ಇದ್ದಾಗ जब वो जिंदा था, ಅದನ್ನೆಲ್ಲ ಸರ್ವೆ ಮಾಡ್ಕೊಂಡ್ ಬರ್ಲಿಕ್ಕೆ ಕಳ್ಸಿದ್ದ. वो सब सर्वे करने के लिए उसे भेजा गया। 12 ಮಂದಿ ಹೋಗಿದ್ರಲ್ಲ, 12 ಜನ ಹೋಗಿದ್ರು. 12 लोग गए थे 12 और 12 लोगों में 10 ಮಂದಿ ಕಪಾಳ ಹೊಡಿಸ್ಕೊಂಡ್ರು. 10 लोगों ने थप्पड़ खाया।
ಅಂದ್ರೆ उसका ನಮ್ಮ मतलब ಭಾಷೆ ಹೇಳ್ತಾ ಇದ್ದೇನೆ. मेरे भाषा में मैं बता रहा हूँ. ಎಷ್ಟು ಜನ ಇನ್ನೂ ಎಂಜಾಯ್ ಮಾಡ್ತಾ ಇದ್ದೀರಾ? कितने लोग अभी भी आप एंजॉय कर रहे हो? ಪ್ರಾರ್ಥನೆ ಮಾತ್ರ ಬಿಡಬೇಡಿ. प्रार्थना आप मत छोड़िए. ಪಡೆದಂತ ವಾಕ್ಯವನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡಿ. जो वचन आपने पाया है उसे पकड़कर प्रार्थना कीजिए. ಹಾಲೆಲೂಯಾ. हालेलुया. ಬೇಗನೆ ನಿಮಗೆ ಸಿಗ್ಲಿಕ್ಕಿದೆ. जल्द से आपको मिलने वाला है. ಇವ್ರು ಹೇಳಿದ್ರು, 10 ಜನ ಹೇಳಿದ್ರು 10 लोगों ने कहा ಆಗುದಿಲ್ಲ, नहीं हो सकता. ಎಲ್ಲ ದಾನವರಿದಾರಲ್ಲಿ. सब वहाँ पर बलिष्ठ लोग हैं. ಹಾ, ನಮ್ಮ ಕಡೆ ಆಗುದಿಲ್ಲ. हमारे हाथ से नहीं ಈ होगा. 10 ಜನ यह 10 लोग ಇಡೀ ಸಂತಾನನೇ पूरा संतति ही ಅಡವಿಯಲ್ಲಿ ಸತ್ತೋದ್ರು. जंगल में मर गए. ಅರ್ಥ ಆಯ್ತಾ? क्या आप समझ रहे हो? ಅವ್ರಿಗೆ ಭಯಪಟ್ಟೆ उनसे डरा. ಸಾಯ್ತೀಯ. उनसे डरेंगे तो आप मर जाएंगे. ಮೇಲೆ ನೋಡಿ ನಂಬಿದೆ, ऊपर देखकर विश्वास करेंगे ಅವನು ಮಾಡ್ತಾನೆ. और वो उस सब कुछ करेंगे. ಇಬ್ರಿದ್ರು. 2 लोग थे. ಒಬ್ಬನ ಹೆಸರು ಯೆಹೋಶುವ, एक का नाम यहोशुआ ಇನ್ನೊಬ್ಬ ಕಾಲೇಬ. और एक कालेब. ಆಮೇನ್. आमेन. ಇವ್ರು ಹೊರಗಡೆ ಸರ್ವೆ ಮಾಡಿದ್ರು, इन्होंने बाहर से सर्वे किया तो भी ಕಣ್ಣು ಮಾತ್ರ ಅವನ ಮೇಲೆ ಇರುದು. नजर तो परमेश्वर पर ही ಇವ್ರು रहती. ಹೇಳಿದ್ರು, इन्होंने कहा ಅವ್ರು ಏನೂ ಅಲ್ಲ, वो कुछ भी नहीं है. ಅವ್ರ ಸೈಜ್ ನೋಡಕ್ ಹೋಗ್ಬೇಡ್ರಿ, उनके आकार को देखने ही मत जाना, ಅವನ್ ಸೈಜ್ ನೋಡ್ರಿ. परमेश्वर के आकार को देखना. ಇವ್ರು यह लोग, ಇವ್ರಿಬ್ರು यह 2 लोग ಸಾಯ್ಲಿಲ್ಲ. ये नहीं मरे. ನಾನು ನಿಮ್ಗೆ ಹೆಂಗ್ ಸಾಯಬಾರ್ದು ಅಂತ ಕಲಿಸ್ಕೊಡತ್ತೀನಿ. कैसे नहीं ಅಂದ್ರೆ मरना ಉಸಿರುಗಟ್ಟಿ है. ಮಣ್ಣಲ್ಲಿ ಬಿದ್ದು ಸಾಯೋದಲ್ಲ, ಅದಲ್ಲ. उसका मतलब दम घुटकर मिट्टी में मरना नहीं. ಐಶ್ವರ್ಯದಲ್ಲಿ ಸಮೃದ್ಧಿಯಲ್ಲಿ ಹೇಗೆ ಸಾಯಬಾರ್ದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. अमीरी में समृद्धि में कैसे नहीं मरना है उसे आमेन. मैं बता रहा हूँ. ಆತನ ವಾಗ್ದಾನದ ಮೇಲೆ ಕಣ್ಣಿರ್ಲಿ. उनके वचन पर आपकी नजर को रखिए. ಈ ಯೆಹೋಶುವ अब यहोशुआ ಬಹಳ ಮುದುಕಾಗ್ಬಿಟ್ಟ. बहुत वो बूढ़ा हो चुका. ಚೀಟ್ ಹಾಕೊಟ್ಟ ಎಲ್ಲರಿಗೂ. सबको चीटी डालकर उसने दे दिया. ಆಮೇನ್. आमेन. ಸ್ವತಃ ಬಹಳ ಮುದುಕಾದ. वो खुद ही बहुत बूढ़ा हो गया. ಇವನ್ ಜೋಡಿ और इसके साथ ಇನ್ನೊಬ್ಬ ಫ್ರೆಂಡ್ ಇದ್ದಲ್ಲ, ಅವನ ಹೆಸರೇನು? और एक दोस्त था, उसका नाम क्या था? ಕಾಲೇಬ. ಅವನಕ್ಕಿಂತ ಸಣ್ಣವನೇ ಅವನು. उससे भी ये छोटा है. ಯೆಹೋಶುವನಿಗಿಂತ ಅವನು ಸಣ್ಣವನು. यहोशुआ से कालेब छोटा ಚಿಕ್ಕ है. ಅವನು. वो छोटा है. ಆಮೇನ್. आमेन. ಕೇಳ್ತಾ ಇದ್ದೀರಾ? ಈಗ ಕಾಲೇಬನು ಕಾದ ಕಾದ ಕಾದ. अब कालेब ने इंतजार किया किया किया. ಈ ಯೆಹೋಶುವ ಮರೆತು ಬಿಟ್ಟವನ ಅವನ. यहोशुआ उसे भूल गया. ಇವನ್ ಪಾಲ್ ಯಾವ್ದಂತ ಹೇಳಲೇ ಇಲ್ಲ. इसका भाग क्या है कि यहोशुआ ने बताया या नहीं. ಒಂದಿನ ಸಾಕಾಗಿ एक दिन वो थक गया ಎಕ್ಸಾಕ್ಟ್ಲಿ ಇದನ್ನೇ ಮಾಡ್ಬೇಕು ನೀವು. और इसी को उसने कर दिया. ಸುಮ್ನೆ ಕಾಯ್ಕೋತ್ ಕುಂದ್ರೋದಲ್ಲಮ್ಮ. ऐसे ही इंतजार करके बैठना नहीं. ನನ್ನ ಪಾಲ್ ಏನಂತ ಹಿಂಗೆ ಹಠ ಹಿಡಿದು ಪ್ರಾರ್ಥನೆ ಕುತ್ಕೊಳ್ಬೇಕಂದ್ರೆ मेरा भाग क्या है कि ऐसे जिद से बैठ कर प्रार्थना करना है कि ಹುಡುಕ್ಬೇಕು. उसे ढूंढना है ढूंढना ಎಲ್ಲಿವರೆಗೂ है. ನಿನಗೆ ನೇಮಕವಾದ ವಾಕ್ಯ ಎದ್ದು ಬಂದು ನಿನಗೆ ತನ್ನಂತ ಇಲ್ಲಿ ಗುದ್ದೋದಿಲ್ಲ ನೋಡು. जहाँ तक आपके लिए नियमित वचन आकर सीधे आपके हृदय को नहीं छूता, ಅಲ್ಲಿ ಮಠ ಪ್ರಾರ್ಥಿಸಬೇಕು, ಓದಬೇಕು. ಸ್ವಾಮಿ ನನಗೆ ಯಾವುದು? वहाँ तक प्रार्थना करना है और पढ़ना है. परमेश्वर मेरे लिए क्या ಅದಕ್ಕೆ है. ರೇಮಾ ವರ್ಡ್ ಅಂತೀವಿ. उसे ರೇಮಾ ಶಬ್ದ. उसे रेमा शब्द हम कहते ಈಗ हैं. ನಾನು ನಿಮಗೆ ಬೋಧಿಸ್ತಾ ಇರೋದು अब मैं जो प्रचार कर रहा हूँ, ನನಗೆ ಬಂದಿರುವಂತ ರೇಮಾ. मुझे आया हुआ वचन वह है. ಎದ್ದು ಬಂತು. वो उठकर आया. ಅದನ್ನ ಓದ್ತಾ ಇದ್ರೆ उसे जब मैं पढ़ रहा ದೇವರು ಹೇಳ್ದ, था, परमेश्वर ने कहा, ಲೇ सुनो, ನಿನ್ ಚೀಟ್ ನೋಡು, तुम्हारे चीटी को देखना, ಇದನ್ನ ನಾನು ನಿನಗೆ ಮಾಡ್ತೀನಿ. इसे मैं तुम्हारे लिए करूंगा. ಆಮೇನ್. आमेन. ಸಾಧಿಸ್ಕೊಳ್ಬೇಕು. उसे हासिल करना ಈ है. ವ್ಯತ್ಯಾಸ ಎಷ್ಟು ಜನರಿಗೆ ಅರ್ಥ ಆಯ್ತು? ये व्यत्यास कितने लोग समझ पा रहे हैं. ವೇಟ್ ಮಾಡ್ದ उसने इंतजार किया किया. ಯೆಹೋಶುವ ಅವನನ್ನ ಕರೆ ಕಳಿಸ್ಲಿಲ್ಲ. यहोशुआ ने उसे बुलावट नहीं भेजा. ದೇವರು ನಿನ್ನನ್ನ ಕರೆ ಕಳಿಸೋದಿಲ್ಲ. परमेश्वर आपके लिए कोई बुलावट नहीं भेजते. ನೀನು ಅವನ ಬೆನ್ನ ಹತ್ಬೇಕು. आपको परमेश्वर के पीछे लगना है. ಯಾರಿಗಾರ ಅರ್ಥ ಆಗ್ತದೆ? क्या कोई समझ पा रहे हैं ಹೆಂಗ್ ಬೆನ್ನ ಹತ್ಬೇಕಂದ್ರೆ, कैसे पीछा लगना है. ದೇವದೂತ ಬಂದ ನಿಲ್ಲಿಸು, ಸಾಯ್ತೀಯ, ಹೋಗಿ ಏನಾದ್ರೂ ತಿನ್ಕೋ. देवदूत आकर वहां पर कहना है, रोक दो नहीं तो मर जाओगे, जाकर कुछ तो खा उपवास लेना. बिडु. उपवास को छोड़ देना. ಸಾಯ್ತೀಯ. तुम मर जाओगे. ಅವಾಗ ಹೇಳ್ಬೇಕು, तब कहना है, ಒಂದು एक ಕೊಡು, मुझे देना, ಇಲ್ಲಾಂದ್ರೆ ಹೆಂಗಾದ್ರೂ ಬಂದಿದ್ಯಾ ನನ್ನ ಸಾಯಿಸೋಗ. नहीं तो कैसे तो तुम आ चुके हो, मुझे मार कर चले जाना. ಈಗ ಯೆಹೋಶುವನ ಕಾಲೇಬನ್ ಹೇಳ್ತಾ ಅದನ್ನ ಕೇಳಿ. अब यहोशुआ कालेब से कह रहा है, सुनिए. ಕಾಲೇಬನ್ ಯೆಹೋಶುವನ ಕಡೆ ಬಂದ. यहोशुआ के पास वो आया. ಏನ್ ಹೇಳ್ತಾನೆ ಗೊತ್ತಾ? ಯೆಹೋಶುವನ यहोशुआ के पास आकर क्या बताता है, आप जानते हो. ಏನೇನು ಇಂಟ್ರೊಡಕ್ಷನ್ ಕೊಟ್ಟ ಅದನ್ನೆಲ್ಲ ಬಿಡ್ತೀನಿ. जो कुछ इंट्रोडक्शन दिया वो मैं छोड़ सीधा देता हूँ. ಮುದ್ದೆ ಪೇ ಆತೆ. ठीक है, सीधा हम मुद्दे पे ನೇರವಾಗಿ आते ವಿಷಯಕ್ಕೆ हैं. ಬರೋಣ. ಮೋಶೆಗೆ ಹೇಳ್ತಾ ಇದ್ದಾನೆ. मूसा से वो कह रहा ಸಾರಿ, है. ಯಾರಿಗೆ ಹೇಳ್ತಾ ಇದ್ದಾನೆ? ಯಾರು? ವೆರಿ ಗುಡ್. ಯೆಹೋವನು ಈ ಮಾತುಗಳನ್ನ, ಅಂದ್ರೆ ಅವನು ಹೇಳಿದ್ದನ್ನೆಲ್ಲ, ವಾಗ್ದಾನ ಮಾಡಿದ್ದೇನಲ್ಲ, ಮೋಶೆಗೆ ಹೇಳಿದಂದಿನಿಂದ, ಅಂದ್ರೆ ನಿಮಗೆ ದೇಶ ಕೊಡ್ತೀನಿ, ನೀವು ಅಲ್ಲೋಗಿ ತಗೊಳ್ತೀರಾ ಅಂತ ಏನು ಹೇಳೋದಲ್ಲ, ಮೋಶೆಗೆ, ಅಂದ್ರೆ ನೀನು ಮೋಶ ಸತ್ತೋಗ್ಯಾನೋ ಈಗ, ಮೋಶೆಗೆ ಹೇಳಿದಾಗಿನಿಂದ ಇಸ್ರಾಯೇಲರು ಅರಣ್ಯದಲ್ಲಿ ಅಲಿಯುತ್ತಿದ್ದ ವರ್ಷಗಳು ಸೇರಿ 45 ವರ್ಷಗಳು ದಾಟಿದ್ವಪ್ಪ.
ಈಗ ನಮ್ಮ ಭಾಷೆದಾಗ ಹೇಳ್ತೇನೆ ಕೇಳ್ರಿ. अब हमारे भाषा में बताता हूँ, सुनिए. ಜೋಶುವ, योशुआ, ಶಾಲೋಮ್. शालोम. ಯಹೂದ್ಯರು ಶಾಲೋಮ್ ಅಂತಲ್ಲ, यहूदी लोग शालोम कहते हैं. ಶಾಲೋಮ್. शालोम. ಯಹೋಶುವ एकदम ಮುದುಕಾಗವನೆ. यहोशुआ बहुत बूढ़ा हो चुका है. ಶಾಲೋಮ್. शालोम कहता है. ಗುರ್ತಿಡ್ದ? क्या तुमने मुझे पहचाना? ಕೇಳಬಲ್ಲ, ಕಾಲೇಬಲ್ಲ. कालेब तुम हो. ದೇವ್ರು परमेश्वर ನಿನ್ನ ಗುರು तुम्हारे मालिक ಮೋಶೆಗೆ मूसा को ನಮಗಿದನ್ನೆಲ್ಲ ಕೊಡ್ತೇನಂತ ಹೇಳಿ हमको ये सब दूंगा के कहकर 45 ವರ್ಷ ಆಯ್ತು. 45 साल हो गए. ಹೌದು, हाँ, ಕೇಳ್ತಾ ಇದ್ದೀರಾ? क्या आप सुन रहे हैं? ಯೆಹೋವನು ಅವನು ನುಡಿದಂತೆ ಈ ಕಾಲವೆಲ್ಲ ನನ್ನನ್ನು ಜೀವಂತಾಗಿಟ್ಟವನೇ. ಕೇಳಿದ್ರ? क्या आप सुन रहे हैं? ಯಾರಾದ್ರೂ ಹೇಳ್ರಿ. कोई तो कहिए. ಯೆಹೋವನು यहोवा ನನ್ನ ಪಾಲಿನ ಚೀಟಿಗಾಗಿ ನನ್ನನ್ನು ಜೀವಂತವಾಗಿಟ್ಟಿದ್ದಾನೆ. ಇದನ್ನ इसे ಚಿಕ್ಕವನಂದ್ರೆ ಸಣ್ಣ ಹುಡುಗ ಹೇಳ್ತಾ ಇಲ್ಲ, ಕೇಳಿ ಹೇಳ್ತೇನೆ. एक छोटा लड़का नहीं कह ನೆನ್ಪಿಟ್ಕೊಳ್ರಿ. रहा. ಎಷ್ಟು ವರ್ಷ ಆಗಿತ್ತೀಗ? कितने साल हो 45 चुके हैं? ವರ್ಷ. ಈಗ 45 साल. ಏನ್ ಹೇಳ್ತಾನೆ? ಯೆಹೋವನು ತಾನು ನುಡಿದಂತೆ ಈ ಕಾಲದಲ್ಲೆಲ್ಲ ನನ್ನನ್ನು ಜೀವದಿಂದ ಉಳಿಸಿದ್ದಾನೆ. ಈಗ ನಾನು 85 ವರ್ಷದವನಾದೆ ಯೆಹೋಶುವ. अब मैं 85 वर्ष का हूँ. ಕೇಳಿದ್ರ? ಯೆಹೋಶುವ ಏನ್ ಹೇಳ್ತಾ ಇದ್ದಾನೆ? यहोशुआ क्या कह रहा है? ಅಣ್ಣ, मेरे भाई 85 ತುಂಬಿತು. ಮೊನ್ನೆ ಹೋದ ತಿಂಗಳು 85 ತುಂಬಿತು. पिछले हफ्ते मैं 85 का हो गया. 85. 85. ಯಾರಿದ್ದಾರೆ? वहाँ पर कौन है? ದಾನವರಿದ್ದಾರೆ. वहाँ पर बलिष्ठ लोग हैं. ವಯಸ್ಸೆಷ್ಟು? इसका उम्र क्या है? ವಯಸ್ಸೆಷ್ಟು? ನೋಡಿದ್ರೆ वहाँ पर देखते हैं तो ದಾನವರಿದ್ದಾರೆ. वहाँ पर बलिष्ठ लोग ಈಗ हैं. ಏನಂತ ಹೇಳ್ಬೇಕು ಇವನು? अब यह क्या कहना है? ಸರ್, श्रीमान 45, 45 ಈಗ और अब 85. 85. ಈಗ ನೀವು ನಾವೆಲ್ಲ ಇದನ್ನೇ ಮಾಡ್ತೀವಲ್ಲ, ಯಾವ್ದಾರು ಆಫೀಸಿಗೆ ಹೋದ್ರೆ ಏನಾರು ಕೊಂಡ್ಕೊಳ್ಳಿಕ್ಕೆ ಹೋದ್ರೆ ಇದನ್ನೇ ಮಾಡ್ತೀವಲ್ಲ. हम कुछ खरीदने जाते हैं तो इसी को हम करते हैं ना. ಈಗ ನೀವು ಇದನ್ನ ಕೊಟ್ಬಿಟ್ರೆ ಹೆಂಗ್ ತಗೊಳ್ಳೋದು? तुम ऐसे वैसे चीज देंगे तो हम कैसे खरीदेंगे? ಸ್ವಲ್ಪ ನನ್ನ ವಯಸ್ಸು ನೋಡಿ थोड़ा सा मेरा उम्र देखकर ಸ್ವಲ್ಪ ಈಸಿ ಆಗಿರೋದು ಯಾವ್ದಾದ್ರು ನನ್ನ ಪಾಲಿಗೆ ಕೊಟ್ಬಿಡ್ರಿ. जो आसान है उसे मेरे भाग को दे दीजिए. ಧಿಕ್ಕಾರ. धिक्कार. ಕಾಲೇಬನ ಸಂತತಿಯವರೇ, कालेब की संतति, ಕೇಳಿ ಏನ್ ಹೇಳ್ದ? सुनिए क्या कहा उसने. ಮೋಶೆಯು ನನ್ನನ್ನು ಕಳಿಸಿದಾಗ ನನಗೆಷ್ಟು ಬಲವಿತ್ತೋ ಈಗಲೂ ಅಷ್ಟೇ ಇದೆ. ನಿನ್ನ ದರ್ಶನ ಬಿದ್ದು ಹೋಗಿಲ್ಲ. आपका दर्शन गिर नहीं गया है. ದೇವರು ನಿನಗೆ ದರ್ಶನ ಕೊಟ್ಟಾಗ ಎಷ್ಟು ನಿನ್ನಲ್ಲಿ ಬಲ ಇತ್ತೋ, ಎಷ್ಟು ಆಗ್ರಹವಿತ್ತೋ, ಇವತ್ತು ಅಷ್ಟೇ ಇರಲಿ. जब परमेश्वर ने आपको दर्शन दिया, कितना बल और ग्रहण आपके अंदर था, आज के दिन भी उतना बल और सामर्थ्य आपके अंदर है. ನಾನು ಬಂದಾಗ 20, जब मैं आया था 20 साल का ಈಗ था. 40, अब 40 हूँ. 44, अब 44. अब 44 है. ಆದ್ರೆ ಏನಂತೆ? लेकिन हुआ तो ಈ क्या हुआ? ಪಟ್ಟಣದಲ್ಲಿ इस शहर में ನಾನು ಕಾಲಿಟ್ಟಾಗ जब मैं कदम ಯಾವ रखा, ಆಗ್ರಹವಿತ್ತೋ जो आग्रह मेरे अंदर था, ಅದೇ ಆಗ್ರಹ ನಿನ್ನಲ್ಲಿರಲಿ. वही आग्रह आपको भी रहे. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? कितने लोग समझ पा रहे हैं? ಸೋತೋಗ್ಬೇಡ. हार मत मानिए. ಆಮೆನ್. आमेन. ಮೋಶೆ ನನ್ನ ಕಳಿಸಿದಾಗ ನನಗೆ ಎಷ್ಟು ಬಲ ಇತ್ತು, ಈಗಲೂ ಅಷ್ಟಿದೆ. ಯುದ್ಧ ಮಾಡುವುದಕ್ಕೂ ವಿಶೇಷ ಕಾರ್ಯಗಳನ್ನ, ಬರೀ ಸಾಧಾರಣ ಪ್ರತಿದಿನದ ಕಾರ್ಯ ಅಂತ ಹೇಳ್ತಾ ಇಲ್ಲ ಅವನು. ವಿಶೇಷ ಕಾರ್ಯಗಳನ್ನ ನಿರ್ವಹಿಸುವುದಕ್ಕೂ, ಅಂದ್ರೆ ಪ್ರತಿದಿನ ನಾನು 4 ಕೊಡ ನೀರು ಸೇರ್ತೀನಿ. हर दिन में 4 घड़े पानी भरता हूँ. ನಮ್ಮ ಮನೆಯಲ್ಲಿ ಯಾರ್ದಾದ್ರೂ ಮದುವೆ ಬಂದ್ರೆ ಈಗಲೂ ಸಹ 50 ಕೊಡ ನೀರು ಜಗ್ತೀನಿ. आज भी हमारे घर में शादी आएगा तो 50 घड़े पानी ಅರ್ಥ में ಆಯ್ತಾ? भर सकता हूँ. ವಿಶೇಷ ಕಾರ್ಯವನ್ನು ನಿರ್ವಹಿಸೋದಕ್ಕೂ ನನಗೆ ಮುಂಚಿನಂತೆಯೇ ಶಕ್ತಿ ಇರುತ್ತದೆ. विशेष कार्यों को करने के लिए भी मेरे अंदर पहले जैसे सामर्थ्य रहेगा. ಇದಕ್ಕೆ इसीलिए ನನಗೆ ಕೈ ಮುಗಿಲಿಕ್ಕೆ ಆಗೋದಿಲ್ಲ. मैं हाथ जोड़ नहीं पाता. ನಾನು ಹೇಳ್ತೀನಿ, मैं आपसे बताता हूँ ಬ್ರದರ್, मेरे भाई, ನೀವು ಹೋಗಿ ಕೊಂಡ್ಕೊಂಡು ಬನ್ನಿ. आप जाकर खरीद कर ನಿಮ್ಮ ಮಾರ್ಗ आइए. ಸಫಲ ಆಗ್ಲಿ ಅಂತ ನಾನು ಇಲ್ಲಿ ಬಿದ್ಕೊಂಡು ಪ್ರಾರ್ಥನೆ ಮಾಡ್ತೀನಿ. आपका मार्ग सफल हो के मैं यहाँ पर पड़ा रहकर ಅದು प्रार्थना ಯಾಕೋ करूंगा. ಗೊತ್ತಿಲ್ಲ. वो क्यों मैं नहीं ನನಗೆ जानता. ಕೈ ಮುಗಿದು ಕಷ್ಟ. ಯಾಕಂದ್ರೆ ನನ್ನನ್ನು ಕಳಿಸಿದ ಆತನಿಗೆ ಅದು ಇನ್ಸಲ್ಟ್ ಅಂತ ನನಗೆ मुझे ಅನಿಸ್ತದೆ. हाथ जोड़ना बहुत कठिन है, क्योंकि जिसने मुझे भेजा है उसे वो अपमानित होगा.
ಇದು ಪಾಲು ಬಿದ್ದವರ ಭಾಗ್ಯ. ಆಮೆನ್. आमीन. जिसके हिसाब में पाಲು ಬಿದ್ದಿದೆ, जिसके भाग में आया है, उनका ಅವರ ಕೃಪೆ ಇದೆ, ಅವರಿಗೆ ಕೃಪೆ, उनको दिया गया कृपा यह है. ಹೀಗಿರಲಾಗಿ ಯೆಹೋವನು ಆ ದಿನದಲ್ಲಿ ಸೂಚಿಸಿದಂತ ಇವನ್ ಪಾಲು ಈಗ ಬಿದ್ದಿಲ್ಲ. ಇವನ್ ಪಾಲು ಯಾವಾಗ ಬಿದ್ದದ ಗೊತ್ತ? ಒಂದು ಸೇವೆಗೆ ಬರೋರು, सेवकाई के लिए आने वाले ಎಲ್ಲರೂ लोग. ಕೇಳ್ಕೊಳ್ರಿ, बाकी सब लोग सुनिए. ಇವನ್ ಪಾಲು ಈಗ ಬಿದ್ದಿಲ್ಲ, ಯಾವಾಗ ಬಿದ್ದಿದ್ ಗೊತ್ತಾ? इसका भाग अभी नहीं आया था. कब आया था आप जानते हो? ಯಾವ ದಿನ ಸರ್ವೆ ಮಾಡ್ಲಿಕ್ಕೆ ಹೋಗಿದ್ದಲ್ಲ, जिस दिन वो सर्वे करने के लिए गया था ना. ಗೊತ್ತಾಯ್ತಲ್ಲ? आप समझ रहे हो ना? ಗೊತ್ತಿಲ್ದವ್ರಿಗೆ ಹೇಳ್ತೀನಿ ಕೇಳಿ. जिसे नहीं समझ आया मैं बताता ಯಾಕಂದ್ರೆ ನಮ್ಮ हूँ. ಸಭೆ ಮಿಶ್ರ ಸಭೆ, क्योंकि हमारा कलीसिया मिश्र सब कलीसिया ಬೆಳೆಯೋರು है. ಇದ್ದಾರೆ, ಬೆಳೆದವರು ಇದ್ದಾರೆ. बढ़ने वाले भी है, बढ़े हुए लोग भी है. ಬೆಳಿತಾ ಇರೋರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತಾ ಇದನ್ನ ಕೇಳಿ. जो लोग बढ़ रहे हैं उनको नजर में रखते हुए बताता ಮೋಶೆ हूँ. ಅವ್ರನ್ನ ಕಳಿಸಿದ, ನೋಡ್ಕೊಂಡ್ ಬರ್ರಿ, ಅಲ್ಲಿ ಏನೇನೈತಿ ಸ್ವಲ್ಪ ಗೂಢಚಾರ್ಯ ಮಾಡ್ರಿ ಅಂತ ಹೇಳ್ದ. मूसा ने इन्हें बताया जाकर देखना वहाँ पर क्या क्या है, जरा ಅವಾಗ देख कर आना. ಈಗ ಕಾಲೇಬ್ ಹೇಳ್ತಾ ಇದ್ದಾನೆ, ಅವಾಗ ಅಲ್ಲಿ ಹೋದಾಗ कालेब कहता है जब वो वहाँ पर ಅದೆಲ್ಲ गए ನೋಡ್ಕೊಂಡ. थे वो सब कुछ उन्होंने देखा. ಯಾವ ಸಿಟಿಗೆ ಹೋಗಿದ್ದಲ್ಲ, जिस शहर में वो गया था ಯಾವ ना, ದೇಶಕ್ಕೆ ಹೋಗಿದ್ದ ನೋಡಿ, जिस देश में वो ಅಲ್ಲಿ गया ಏನೇನ್ था, ನೋಡ್ಕೊಂಡು ಬಂದಿದ್ದಲ್ಲ, वहाँ पर जो कुछ वो देख कर आया था, ಅವನು ಒಳ್ಳೆ ರಿಪೋರ್ಟ್ ತಂದಿದ್ದಕ್ಕೆ. वो भला रिपोर्ट लाया था. इसीलिए ಏನದು ಒಳ್ಳೆ ರಿಪೋರ್ಟ್? वो भला रिपोर्ट क्या है? ಇಸ್ರಾಯೇಲ್ರೆ ಭಯ ಪಡಬೇಡ್ರಿ, इजरायली मत डरिए. ಈ ದ್ರಾಕ್ಷಿ ಗೊಂಚಲು ನೋಡಿ, ये दाग का लता देखना, ಇಂಥದಿದೆ ಅಲ್ಲಿ. इस तरीके का वहाँ पर ನೆನಪಿದೆಯಲ್ಲ, है. ದ್ರಾಕ್ಷಿ ಗೊಂಚಲನ್ನ ಹೆಗಲ ಮೇಲೆ ಹಾಕೊಂಡ್ ಬಂದಿದ್ರು ಅವರು. आपको याद है ना, पूरे अंगूर के झुंड ಈ को अपने 10 ಜನ ಮಾತು ಕೇಳಿ कंधे पर ಎದಿಗಿಡಬೇಡ್ರಿ, डालकर वो लाया था. ये 10 लोगों के बातों को मत सुनना. ಎದಿಗಿಡಬೇಡ್ರಿ. यहाँ पर इनके बात को मत सुनकर ದೇವರು डरना. ಅವ್ರನ್ನ ಆಲ್ರೆಡಿ ಕೊಟ್ಬಿಟ್ಟವನೆ परमेश्वर ने पहले ही उन्हें दे चुका ಅಂತ है. ಯಾವ ದಿನ ಹೇಳ್ದ, ऐसे जिस दिन उसने कहा, ಅದೇ ದಿನ ದೇವರು ಮೋಶೆಗೆ ಹೇಳ್ದ, उसी दिन परमेश्वर ने मूसा से कहा, ಇವನಿಗೆ इसको ಎಲ್ಲಿ ಕಾಲಿಟ್ಟು ಬಂದನೋ ಆ ಎಲ್ಲ ಪಟ್ಟಣ ಇವನಿಗೆ ಕೊಡಬೇಕು. जहाँ पर ये कदम रखकर आया है वो सारे शहर सारे देश इसी को देना है. ಯಾವ ದಿನ? जिस दिन The day you brought your good report by your faith in the word of God, that inheritance of what you confessed is already given to you. ಯಾವ ದಿನ ದೇವರ ವಾಕ್ಯವನ್ನು ನಂಬಿ ಯಾವ ಭಾಗವನ್ನ ನೀನು ಉಚ್ಚರಿಸಿದೆಯೋ, ದೇವರು ಒಳ್ಳೆಯವನು ಮಾಡೇ ಮಾಡ್ತಾನಂತ ನಂಬಿಕೆಯಿಂದ ಹೇಳಿದೆಯೋ, ಯಾವ ವಾಗ್ದಾನದ ಬಗ್ಗೆ ನೀನು ಅದನ್ನು ನುಡಿದೆಯೋ, ಅದು ಅವತ್ತೇ ನಿನ್ನ ಪಾಲಿಗೆ ಕೊಡಲಾಗಿದೆ. जिस दिन परमेश्वर के वचन को सुनकर भरोसा कर कर उस भाग के बारे में जब आप शुभ कहते हो, उसी दिन वो भाग आपका हो ಅದಕ್ಕೆ चुका. ವಿಶ್ವಾಸಿಗಳಾದಂತ ನಮ್ಮ ಬಾಯಿಂದ ನೆಗೆಟಿವ್ ಬರಬಾರದು. इसीलिए विश्वासी जो हम है, हमारे जबान से नकारात्मक चीज नहीं आना है. ಆಮೆನ್. आमेन. ಹದ್ದು ಸಾಯ್ತಾ ಇರುವಾಗ ಕೋಳಿಯಾಗಿ ಸಾಯೋದಿಲ್ಲ. वहाँ पर जब गिद्ध मरता है वो कोमड़ी बनकर नहीं ಅದು मरता, ಸಾಯುವಾಗ ಅದರ ಉಗುರುಗಳು ಇನ್ನೂ ಗಟ್ಟಿಯಾಗಿರ್ತದೆ. लेकिन जब वो मरता है उसके सारे नाखून और भी सायता मजबूत इರ್ತದೆ. बन जाते हैं. वो मर रहा ಆದ್ರೆ होता ಅದು है ಬಿಟ್ಕೊಡೋದಿಲ್ಲ. लेकिन वो हार नहीं ಅದೇ मानता. ರೀತಿ उसी तरीके से ನಿನಗೆ ಅನಿಸ್ತಾ ಇರಬಹುದು आपको लग सकता है ಏನಾಗ್ತಾ ಇಲ್ಲ ಅಂತ, वो कुछ नहीं हो ಆದ್ರೆ रहा है ನಿನ್ನ ಬಾಯಿ कहते, ಮಾತ್ರ लेकिन आपका जबान तो ಒಳ್ಳೆ ಸುದ್ದಿಯನ್ನೇ ನುಡಿಲಿ, अच्छे खबर को ही वो कहे, ವಾಕ್ಯದ ಸುದ್ದಿಯನ್ನೇ ನುಡಿಯಲಿ. वचन के खबर को ही वो ಯಾಕಂದ್ರೆ कहे, ಯಾವುದನ್ನ ನುಡಿತೀಯೋ क्योंकि जो कुछ आप कहते हो ಅದನ್ನ ನಿನ್ನ ಪಾಲಿಗೆ ಕೊಡ್ಲಾಗ್ತದೆ. वो आपके भाग में आपको दिया जाएगा. ಆಮೆನ್. आमेन. आमेन. ಅವನು ಹೇಳ್ತಾನೆ, वो कहता है ಆ ದಿನದಲ್ಲಿ उस दिन में ಸೂಚಿಸಿದಂತ ಈ ಪರ್ವತ ಪ್ರದೇಶ ನನಗೆ ಕೊಡು. सूचित किया गया यह पर्वत का प्रदेश मुझे तुम दे देना. ಅದು ಅಂತ ಇಂತ ಪರ್ವತ ಆಗಿರ್ಲಿಲ್ಲ, वो ऐसा वैसा पर्वत नहीं था. ಕುಳ್ಳರಿರುವಂತ ಪರ್ವತ ಆಗಿರ್ಲಿಲ್ಲ. वहां पर नाटे लोग रहने वाले पर्वत वो नहीं था. ಆಮೆನ್. आमेन. ಅವನು ಹೇಳ್ತಾನೆ ನೋಡಿ, ಇದರಲ್ಲಿ ಉನ್ನತ ಪುರುಷರಿದ್ದಾರೆಂದು, ಅಂದ್ರೆ ದಾನವರಿದ್ದಾರೆಂದರು, ಇವರ ಪಟ್ಟಣಗಳು ದೊಡ್ಡವು, ಕೋಟೆ ಕೊತ್ತಲಗಳು ದೊಡ್ಡವೂ ಆಗಿವೆ ಎಂದು ಆ ಕಾಲದಲ್ಲಿ ಹೇಳಿದೆಯಲ್ಲ, ಅವರೆಲ್ಲರನ್ನು ಓಡಿಸಿ ಬಿಡಿಸುವುದಕ್ಕೋಸ್ಕರ ಯೆಹೋವನು ತನ್ನ ಮಾತಿಗನುಸಾರವಾಗಿ 85 ವರ್ಷಕ್ಕೆ ನನಗೆ ಸಹಾಯ ಮಾಡುವನೆಂದು ಇನ್ನೂ ನಿರೀಕ್ಷಿಸಿಕೊಂಡಿದ್ದೇನೆ. The strength of Caleb's body, the secret is his zeal. ಕಾಲೇಬನ ಶರೀರದ ಬಲದ ರಹಸ್ಯ ಆತನು ಒಳಗಡೆ ಕಂಡಂತ ದೇಶವನ್ನ ಸ್ವಾಧೀನ ಪಡ್ಕೊಳ್ಬೇಕನ್ನುವಂತ ಆಗ್ರಹ, ಅದೇ ನಿಮಿತ್ತವಾಗಿ ಶರೀರವು ಅಷ್ಟು ಬಲವುಳ್ಳದಾಗಿದೆ. कालेब के शरीर में रहने वाले बल का राज उसके अंदर रहने वाला जिद जो उस भाग को पाना चाहता था. ವ್ಯತ್ಯಾಸ ಅರ್ಥ ಆಯ್ತಾ? क्या व्यत्यास आप समझ पा रहे हो? ಕಾಲ್ ನೂಸ್ತಾ ಇದ್ರು, पैर दर्द हो रहा है तो भी ಆಗ್ರಹ ಮಾತ್ರ, आग्रह वो मुझे चाहिए. 85ಕ್ಕೆ वहाँ पर 95 उम्र ಮುಂದೆ में, 110ಕ್ಕೆ ಸತ್ತವನು. वहाँ पर आगे 110 उम्र में वो मर गया. ಆದ್ರೆ 85ಕ್ಕೆ
85 उम्र में ತನ್ನ ಮಗನನ್ನು ಕರೆದು ಹೇಳಿಲ್ವೋ, अपने बेटे को बुलाकर वो उसने कहा, ದೇವರು सुनो, ನನಗೆ ಆ ಬೆಟ್ಟ ಕೊಡ್ತೇನಂದಿದ್ದ, परमेश्वर ने कहा कि मुझे वो पर्वत देंगे, ಅದರಲ್ಲಿ ದಾನವರಿದ್ದಾರೆ, उसमें बलिष्ठ लोग हैं, ನನಗೆ 85, मुझे 85 उम्र है, ಇನ್ ತಗೊಂಡ್ರು ನಾನು ಎಷ್ಟು ದಿವಸ ಅದನ್ನ ಅನುಭವಿಸೋದೈತೆ. उसे लेकर भी और कितने दिन मैं उसका अनुभव करूंगा? ಮೂರ್ಖ. मूर्ख हो। ದಾವೀದನು ಆಲೆ ಕಟ್ಟಲಿಕ್ಕೆ ಆಗದೆ ಹೋದ್ರು ತನ್ನ ಮಗನಿಗೆ ಆಲೆ ಕಟ್ಟೋದಕ್ಕೆ ಸಾಮಾನನ್ನ ಕೂಡ್ಸಿದ್ನೋ. दाऊद परमेश्वर के मंदिर को बांध नहीं पाया, लेकिन अपने बेटे के लिए सारे जो चीज चाहिए सब कुछ उसने इकट्ठा किया। ನೀನೇ ಅನುಭವಿಸಬೇಕಂತ ಏನು ಇಲ್ಲ. आप ही अनुभव करना है कि ऐसा कुछ नहीं है। ಆತನ ವಾಕ್ಯವನ್ನು ನೆರವೇರಿಸುವುದಕ್ಕಾದರೂ ಅದನ್ನ ಸ್ವಾಧೀನಪಡಿಸಿಕೊಳ್ಳಬೇಕು. उनके वचन को परिपूर्ण करने के लिए तो उसे स्वाधीन करना है। ಅವ್ರು ಬಂದು ಹೇಳ್ತಾರೆ, वो आकर कहते हैं, ಪಾಸ್ಟ್ರೇ पासवान जी 44 ಅಂತೀರಾ, आप 44 कहते ಇನ್ನು हो, ಮುಗಿತ್ ಬಿಡಿ, ಯಾಕೆ? अब खत्म हो चुका, क्यों ನಾನು आपको ಹೇಳ್ತೀನಿ, चाहिए? मैं आपसे कहता हूँ, ಇರಿ, रुकिए, 40ಕ್ಕೆ ಸ್ಟಾರ್ಟ್ ಆಗುತ್ತೆ ಜೀವನ 40 उम्र को ही जीवन प्रारंभ ಅಲ್ವಾ? होता है। ಈಗ ಸ್ಟಾರ್ಟ್ ಆಗುತ್ತೆ. अब प्रारंभ होता है। ಯಾಕೆ? क्यों? ಅವಾಗ್ಲೇ ನಿಜವಾದ ಪ್ರಕಟಣೆಗಳು ಉದರದಿಂದ ಹೊರಗಡೆ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. तभी ही सही प्रकटीकरण हृदय से बाहर आने लगते हैं। ಸಂಖ್ಯೆ ಇಂಪಾರ್ಟೆಂಟ್ ಅಲ್ಲ, यहाँ पर संख्या महत्व नहीं है, ಆಗ್ರಹ ಇಂಪಾರ್ಟೆಂಟ್. लेकिन आग्रह महत्व है। 85 वहाँ पर 85 ಇವನು उम्र, ಬಂದು ಸರ್ ये आकर कहता है, 85 ಆಯ್ತು, अभी मेरा उम्र 85 हो चुका है। ದೇವ್ರು ಹೇಳಿದ ಪ್ರಕಾರ, ದೇವ್ರು ಹೇಳಿದ ಪ್ರಕಾರ ಯಾವ ಬೆಟ್ಟ ನನ್ನ ಹೆಸರಿಗೆ ಬರ್ದೈತಲ್ಲ, ಈ ವಯಸ್ಸಿಗೆ ಹೋಲಿಸಿ ನೋಡಿದ್ರೆ ಅಲ್ಲಿ ದಾನವರಿದ್ದಾರೆ. परमेश्वर ने जो जगह मेरे लिए रखा है, अगर मेरे उम्र से उसे तुलना करे तो वहाँ पर बलिष्ठ लोग ದೇವರು हैं। ಹೇಳಿದ ಪ್ರಕಾರ ಅವನು ಕೊಡುವಂತ ಸಭೆಗೆ ಕೋಟಿಗಟ್ಟಲೆ ಬೇಕಪ್ಪ. परमेश्वर जिस तरह कहते हैं उस तरह उसकी कलीसिया में करोड़ों लोग चाहिए, ಕರೋಡೋ ರೂಪಾಯಿ ಚಾಯಿ. करोड़ों रुपए चाहिए। ಅದಕ್ಕೆ ನನಗೆ ಯಾವ್ದಾದ್ರು ಮೂಲೆ ಕೊಟ್ಟು ಬಿಡ ಅನ್ಲಿಲ್ಲ ಅವನು. उसके लिए मुझे कोई कोना दे के ಅವನು उसने ಹೇಳ್ತಾನೆ, ना दो। वो कहता है, ನನಗೆ ಅದೇ ಬೇಕು. मुझे वही चाहिए। ಮುಂದಿನ ಪೀಳಿಗೆಯವರಿಗೆ ಪ್ರವಾದನೆ ನೋಡಿದ್ದೀನಿ, ಎಷ್ಟು ಜನ ಅದು ಹಿಡ್ಕೊಂಡ್ರೆ ಗೊತ್ತಿಲ್ಲ. आने वाले पीढ़ियों के लिए मैं भविष्यवाणी मैंने बताया, कितने लोगों ने पकड़ा मैं नहीं जानता। ನಾನ್ ಮಾತ್ರ ಒಂದು ಮೂಲೆಯಲ್ಲಿ ಹೋಗೋದಿಲ್ಲ. मैं तो कोई कोने में नहीं जाऊंगा। ನಾನಿಲ್ಲಿ ಬರುವಾಗ जब मैं यहाँ आता हूँ, ಎಂತ ಸಭೆ ಅಂತ ಅವನು ಹೇಳಿದಾನೋ जिस तरीके के साथ कलीसिया परमेश्वर ने बताया है, ಅದು ಸಿಗೋವರೆಗೂ ಓಡ್ತೀನಿ. वो मिलने तक मैं दौड़ते ಇದು रहूंगा। ನಿನ್ನಲ್ಲಿರ್ಲಿ. ये आपके अंदर ಎಷ್ಟು रहे। ಜನ ನಿಂತ್ಕೊಳ್ತಾರೆ, ಎಷ್ಟು ಜನ ಹೋಗ್ತಾರೆ ಲೆಕ್ಕ ಇಲ್ಲ. कितने लोग खड़े रहेंगे, कितने लोग जाएंगे, वहाँ पर गिनती नहीं। ಯಾವ ಪರ್ವತ ನೋಡಿದಾನೋ, लेकिन जिस पर्वत के बारे अरे में उन्होंने पर्वत बताया, वही पर्वत मुझे चाहिए। ಹಲ್ಲೆಲೂಯಾ हालेलुया, ಹಲ್ಲೆಲೂಯಾ. हालेलुया। 85 ಏನು ಅಲ್ಲಲ್ಲ ನೀನು. आप 85 उम्र तो नहीं हो। ಆಮೇನ್. आमेन। ಮಲ್ಕೊಂಡ್ಬಿಟ್ಟು 85ಕ್ಕೆ ಹೇಳ್ತೇನೆ ಅನ್ಬೇಡ. मैं सोकर 85 उम्र में ही उठूंगा ऐसे मत कहिए। ಯೆಹೋಶುವ ನೋಡ್ದ, यहोशुआ ने देखा, ಹೆಂಗೆ ರಿಫ್ಲೆಕ್ಟ್ ಮಾಡಿರ್ಬೋದು ಯೆಹೋಶುವ. यहोशुआ ने कैसे वहां पर प्रतिक्रिया किया होगा। ಆಮೇನ್. ಬೇಗ ಬರಯ್ಯ, ಬೇಗ ಬಾ. ಆಮೇನ್. आमेन। ಯೆಹೋಶುವ ಬಹುಶಃ यहोशुआ ನಾನು शायद, ಅನ್ಕೊಳ್ತೀನಿ, मैं सोचता हूँ, ನನ್ನ ಸಿಸ್ಟರ್ मेरी बहन। ಗೊತ್ತಲ್ಲ. ಆಮೇನ್. आमेन। ಯೆಹೋಶುವ यहोशुआ ಕಾಲೇಬನ್ ಹೇಳಿರ್ಬೋದಲ್ಲ. कालेब से उसने कहा होगा, ಒಂದೊಂದು ಮಾತು ಕರೆ ಹೇಳಿದ್ ನೋಡ್ತಮ್ಮ, एक एक बात तुमने सही कहा। ಅವತ್ತು ಹೆಂಗಿದ್ದಿ ಇವತ್ತು ಹಂಗಾದೆ. उस दिन तुम कैसे हो, आज भी वैसे ही हो। ಬೇರೆ ಯಾವ್ದು ಮೂಲಿ ಬೇಡ, कोई दूसरा कोना तुम्हें नहीं चाहिए, ಅದನ್ನ ಹೋಗಿ ತಗೋಣ. उसी को जा कर लेना। ಆಮೇನ್. आमेन। ಕಾಲೇಬ ಥ್ಯಾಂಕ್ಸ್ ಹೇಳ್ದ, ಥ್ಯಾಂಕ್ ಯು. कालेब ने धन्यवाद कहा, ಕಾಲೇಬ ಥ್ಯಾಂಕ್ಸ್ ಹೇಳ್ದ. कालेब ने थैंक्स कहा। ಒಂದು ನಿಮಿಷ ಸುಮ್ಮನಿರಲಿಲ್ಲ, ಒಂದು ನಿಮಿಷ ಸುಮ್ಮನಿರಲಿಲ್ಲ. 1 मिनट भी वो चुप नहीं बैठा था, ಸೀದಾ ಹೋಗಿ ಕೊಂಬೋದ್ದ. सीधा जाकर तुरही को उसने बजाया। ಆಮೇನ್. आमेन। ಆಮೇನ್. ಹಲ್ಲೆಲೂಯಾ. हालेलुया। ಇಷ್ಟು ವರ್ಷ ಮೋಸ ಹೋದೆ ನಾನು, इतने साल में धोखे में गिर गया, ಆದ್ರೆ ಇನ್ನು ಮೋಸ ಹೋಗೋದು ಬೇಡ. लेकिन अब धोखे में नहीं पड़ेंगे। ಯೆಹೋವನ ಆತ್ಮ ನೋಡ್ತಿದ್ದಾನೆ. यहोवा के आत्मा ने बात किया है, ಬಿಟ್ಟು ಹೋದವ್ರು ನೋಡಿ ನೋಸ್ಕೊಂಡ್ವಿ. जो छोड़कर चले गए उसे देखकर हमें दर्द हुआ। ನಾವು ತಪ್ಪಿಸ್ತಸ್ಥರು ಅಂತ ಪಾಯಿಂಟ್ ಮಾಡೋದನ್ನ ನೋಡಿ ಹೆದರಿದ್ವಿ. हम गलत है कि हमें दिखाने वाले लोगों को देखकर हम डर गए, ಆದ್ರೆ ದೇವರ ಆತ್ಮನ ಕಣ್ಣು ತೆರಿತಾ ಇದ್ದಾನೆ. लेकिन पवित्र आत्मा आंखों को खोल रहे हैं।
ಅವರು वह लोग ಅವ್ರ ಪಾಲಿಗೆ ಚೀಟೇ ಇರ್ಲಿಲ್ಲ. उनके भाग में चीटी ही नहीं था. ಹೆಂಗ್ ನಿಂತ್ಕೊಳ್ಳೋರು? कैसे वो खड़े हो सकते हैं? ಯಾರ ಪಾಲಿಗೆ ಚೀಟಿದೆಯೋ लेकिन जिसके भाग में चीटी है ಅವ್ರ ಜೊತೆಗೆ ಹೆಂಗಿದ್ನೋ ನಿಮ್ ಜೊತೆಗೂ ಹಂಗೆ ಇದ್ದೇನೆ. उनके साथ जैसा था आपके साथ भी वैसे ही है. ಅವ್ರ ಮೇಲೆ ಕೋಪಗೊಂಡ್ರೆ ನಿಮ್ಮ ಮೇಲೂ ಕೋಪಗೊಂಡೆ. उनके ऊपर गुस्सा हुआ तो आपके ऊपर भी मैं गुस्सा ಅವ್ರನ್ನ हुआ. ಗದರಿಸಿದ್ರೆ ನಿಮ್ಮನ್ನು ಗದರಿಸಿದೆ. उनको मैंने डांटा तो आपको भी मैंने डांटा. ಅವ್ರ ಮಕ್ಕಳನ್ನ ತಿದ್ದಿದ್ರೆ ನಿಮ್ಮ ಮಕ್ಕಳನ್ನು ತಿದ್ದಿದೆ. उनके बच्चों को सिखाया तो आपके बच्चों को भी मैंने ಒಂದು सिखाया. ದಿನ ಅವ್ರ ಮಕ್ಕಳು एक दिन उनके बच्चे ಡಿಪಿ ಇಟ್ಟಿದ್ರು, उन्होंने डीपी ಸ್ಟೇಟಸ್ ಇಟ್ಟಿದ್ರು. स्टेटस रखा था ಸ್ವಂತ ತಮ್ಮನ ಜೊತೆಗೆ ಕರೆಕ್ಟ್ अपने ನೆನಪಿದೆ. खुद के भाई के साथ. ಸ್ವಂತ ತಮ್ಮನ ಜೊತೆಗೆ ಡಿಪಿ ಇಟ್ಟಿದ್ರು. वहाँ पर खुद के भाई के साथ उन्होंने डीपी रखा था. ತಂದೆಗೆ ಫೋನ್ ಮಾಡಿದೆ, पिता को मैंने फोन किया, ಅಣ್ಣ अन्ना ಇದು ಡಿಪಿ ತೆಗಿಲಿಕ್ಕೆ ಹೇಳಿ. ये डीपी निकालने के लिए ನಿಮಗೆ कहिए. ಗೊತ್ತು ನನಗೆ ಗೊತ್ತು ಅಣ್ಣ ತಮ್ಮ ಅಂತ. आप जानते हो मैं जानती हूँ ये भाई भाई है ಆದ್ರೆ करके. ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಇರೋರು ಎಲ್ಲರಿಗೂ ಗೊತ್ತಿಲ್ಲ लेकिन ತಾನೆ. कांटेक्ट लिस्ट में रहने वाले सब नहीं जानते ನಾಳೆ ना. ನಿಮ್ಮ ಮಕ್ಕಳು ಸಭೆಯಲ್ಲಿ ಉನ್ನತ ವ್ಯಕ್ತಿಗಳು. कल के दिन कलीसिया में आपके बच्चे महान ಆಮೇಲೆ स्थान में रहने ಅವ್ರನ್ನ वाले. ಹೆಂಗ್ ತಿದ್ದದ್ನೋ ಹಂಗೆ ಇವ್ರನ್ನ ತಿದ್ದದ್ನೆ. उनको जिस तरह मैंने सिखाया इनको भी मैंने सीख ಆದ್ರೆ ಅವ್ರು लिया. ಬಿಟ್ಟು ಹೋದ್ರು, लेकिन वो छोड़कर चले ಯಾಕಂದ್ರೆ ಅವ್ರಿಗೆ गए ಪಾಲಿಲ್ಲ. क्योंकि उनको भाग ಆದ್ರೆ नहीं ಇವ್ರು है. ನಿಂತ್ಕೊಂಡ್ರು, लेकिन ये खड़े रहे ಯಾಕಂದ್ರೆ ಗೊತ್ತಿತ್ತು क्योंकि ये जानते थे ಇಲ್ಲಿ ನನಗೆ ಪಾಲಿದೆ. यहाँ पर मेरा ಇಲ್ಲಿ ನನಗೆ भाग ಹೇಳಿದೆ है. ಅಂತ ಗೊತ್ತು. ये मेरा भाग है. ನಂಬೋರು ಆಮೇನ್ ಅಂತ ಹೇಳಿ, विश्वास करने वाले आमेन आप ನಂಬೋರು कहिए. ಆಮೇನ್ ಅಂತ ಹೇಳಿ. विश्वास करने वाले आमेन आप कहिए. ನಾನೇನು ಶ್ರೇಷ್ಠ ಅಂತ ಹೇಳ್ತಾ ಇಲ್ಲ. मैं श्रेष्ठ हूँ कह के नहीं ನಾನು बता ಹೇಳ್ತೇನೆಂದ್ರೆ, रहा. मैं यह कह रहा हूँ ನೀನು ಪ್ರಾರ್ಥನೆ ಮಾಡುವಾಗ, आप जब प्रार्थना ನೀನು करते ವಾಕ್ಯ हैं, ಓದುವಾಗ, जब आप वचन पढ़ते ಯಾವ हैं, ವಾಗ್ದಾನದ ಬೆಟ್ಟವನ್ನ ದೇವರು ನುಡಿದಿದ್ದಾನೋ ಅದ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೋಬೇಡ. ನಿನ್ನ ವಯಸ್ಸು ನೋಡಿ ಕಾಂಪ್ರಮೈಸ್ ಮಾಡ್ಕೋಬೇಡ, ನಿನ್ನ ದುಡ್ಡು ನೋಡಿ ಕಾಂಪ್ರಮೈಸ್ ಮಾಡ್ಕೋಬೇಡ. ನೀನು ಹೇಳಿದ್ದೀಯ ಸ್ವಾಮಿ ನನಗದು ಬೇಕು, ಅದ್ರ ಬದುಕು ಅದು ದೊರೆಯುವವರೆಗೆ ನೀನು ನನ್ನನ್ನು ಜೀವಂತವಾಗಿಡ್ತೀಯ. ಯಾಕಂದ್ರೆ ನೀವು ಕಾಲೇಬನ ಸಂತತಿಯವರು. जिस वायदे के पर्वत को परमेश्वर ने आपके लिए बताया उसके साथ समझौता मत कीजिए. पैसों के साथ, पैसों के विषय में नहीं, उम्र के विषय में नहीं, लेकिन क्योंकि आप कालेब के संतति हो. ಆಮೇನ್ ಆಮೇನ್ ಆಮೇನ್. ಆತ ನುಡಿದ ಮಾತುಗಳನ್ನು ನೆರವೇರಿಸುವವನು. जो बात परमेश्वर कहते हैं उसे परिपूर्ण करते हैं.